ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ. ಎಲ್ಲ ತಾಯಂದಿರು ತಮ್ಮ ಮಕ್ಕಳ ಮೇಲೆ ಪ್ರೀತಿಯನ್ನು ಇಟ್ಟಿರ್ತಾರೆ, ಅದು ಸಹಜ. ಹೆಣ್ಣುಮಗು ಆಗಲಿ ಗಂಡ್ಮಗು ಆಗಲಿ ಎಲ್ಲ ಮಕ್ಕಳು ಒಂದೇ ರೀತಿ ಎನ್ನುವ ಭಾವನೆ ಇರಬೇಕು, ಅದಿರುತ್ತೆ ಕೂಡ. ಮಕ್ಕಳನ್ನು ನೋಡಬೇಕಾದ್ರೆ ತಾಯಂದ್ರಿಗೆ ಯಾವ ರೀತಿಯ ಚಿಂತನೆ ಇರಬೇಕು ಅಂತ ನಾವೆಲ್ಲ ಹರಿಕಥಾಮೃತ ಸಾರದಲ್ಲಿ ಒಂದು ಮಾತನ್ನ ಕೇಳ್ತಾ ಇರ್ತೀವಿ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದೆ ನಲಿವಾಗ ಅಂತ. ಯಾವುದೇ ಕೆಲಸ ಮಕ್ಕಳನ್ನ ಆಡಿಸ್ಬೇಕಾದ್ರೆ ಅಂತ ಮೊದಲಿಗೆ ದಾಸರಾಯರಲ್ಲಿ ಪ್ರಾರಂಭ ಮಾಡ್ತಾರೆ. ಮಕ್ಕಳನ್ನ ಆಡಿಸ್ಬೇಕಾದ್ರೆ ಸದಾ ಹರಿಯ ಚಿಂತನೆ ಬರ್ತಾ ಇರಬೇಕು, ಹರಿಯ ಸ್ಮರಣೆ ಬರ್ತಾ ಇರಬೇಕು. ಅಂದ್ರೆ ಚಿಕ್ಕ ಮಗುವನ್ನ ಆಟ ಆಡಿಸ್ಬೇಕಾದ್ರೆ ಅಲ್ಲಿ ಕೃಷ್ಣನನ್ನ ಕಾಣ್ಬೇಕಂತೆ. ಆ ಕೃಷ್ಣನ ಚೇಷ್ಟೆಗಳು, ಅವನು ಮಾಡಿದ ಆಟ, ಅವನು ಮಾಡಿದ ತುಂಟತನ, ಇದೆಲ್ಲ ನೆನಪಾಗ್ಬೇಕಂತೆ. ಯಾಕೆಂದ್ರೆ ಕೇವಲ ನಮ್ಮ ಮಗುವನ್ನ ನಾವು ಪೋಷಣೆ ಮಾಡ್ತಾ ಇದೀವಿ, ಬೆಳೆಸ್ತಾ ಇದೀವಿ ಅಂದ್ರೆ ಜೀವನವಿಡೀ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಸಾಧನೆನೇ ಆಗಲ್ಲ. ದೇವರ ಸ್ಮರಣೆ ಇಲ್ದೇನೆ ಬರೀ ನಂದು, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ಹೇಳಿ ಪ್ರಾಪಂಚಿಕ ಭೋಗದಲ್ಲಿ ಬರೀ ವಿಷಯ ಪದಾರ್ಥಗಳಲ್ಲಿ ಮುಳುಗಿ ಆಧ್ಯಾತ್ಮಿಕ ಸಾಧನೆಗೆ ಹತ್ತೋದೇ ಇಲ್ಲ ನಾವು. ಆ ಥರ ಆಗ್ಬಾರ್ದು. ಆದ್ರೆ ಮಕ್ಕಳನ್ನು ನೋಡ್ಕೊಳ್ಬೇಕು. ಯಾಕಂದ್ರೆ ಮಧ್ವಾಚಾರ್ಯರು ಕೂಡ ಹೇಳೋದಿದೆ, ಪ್ರಣತ ವಿನಮ್ರ ಧಿಯ ಸತತಂ. ಯಾವಾಗ್ಲೂ ದೇವರ ಪಾದಾರ ಬಿಂದಗಳಲ್ಲಿ ಭಜನೆ ಮಾಡಬೇಕು. ತದಲಂ ಬಹುಲೋಕ ವಿಚಿಂತನಯ ಅಂತ ಹೇಳ್ತಾರೆ. ಬಹಳ ಮನೆ ಬಗ್ಗೆ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಲೇಬಾರ್ದು ಅಂತಿಲ್ಲ, ಯೋಚನೆ ಮಾಡಬೇಕು. ತುಂಬಾ ಯೋಚನೆ ಮಾಡಿ ಅಲ್ಲೇ ಮುಳುಗಬಾರ್ದಂತೆ. ಯಾಕಂದ್ರೆ ಪ್ರವಣಂ ಕುರು ಮಾನಸ ಮೀಶಪದೆ. ಭಗವಂತನ ಪಾದಗಳಲ್ಲಿ ಮುಳುಗೋದು ಮುಖ್ಯ, ಆಧ್ಯಾತ್ಮಿಕ ಸಾಧನೆ ಮುಖ್ಯ. ನಾವು ನಮ್ಮ ಮುಚ್ಚಿದ ಬಾಗಿಲನ್ನು ತೆಗೆದುಕೊಂಡು ಮೋಕ್ಷಕ್ಕೆ ಹೋಗೋದು ಮುಖ್ಯ. ಅದರಿಂದ ತಾಯಿಯ ಜವಾಬ್ದಾರಿ, ತಾನು ಮೋಕ್ಷಕ್ಕೆ ಹೋಗ್ಬೇಕು. ಹಾಗಂತ ಕುಟುಂಬ ಪೋಷಣೆ, ಮಕ್ಕಳನ್ನು ನೋಡ್ಕೊಳ್ಳೋದು ಅವಳ ಕರ್ತವ್ಯ. ಆದ್ರೆ ಕರ್ತವ್ಯದ ಹಿನ್ನೆಲೆಯಲ್ಲಿ ಭಗವಂತನನ್ನ ಮರಿಬಾರ್ದಲ್ಲ. ಮರೆತರೆ ಉಪಯೋಗನೇ ಇಲ್ಲ. ಹಾಗಾಗಿ ಮಕ್ಕಳನ್ನ ನೋಡ್ಬೇಕಾದ್ರೂ ತಾನು ಭಗವಂತನ ನೆನಪಿಸ್ಕೊಳ್ತಾ ಇರಬೇಕು. ಚಿಕ್ಕ ಮಗುವಿಂದ ಕೃಷ್ಣನನ್ನ ನೆನಪಿಸ್ಕೊಳ್ಳಿ ಅಂತ. ಹೀಗೆ ಶಾಸ್ತ್ರದಲ್ಲಿ ಕೃಷ್ಣನ ಸ್ಮರಣೆಯೊಂದಿಗೆ ಮಕ್ಕಳ ಪೋಷಣೆ ಅಗತ್ಯ. ಅದರ ಒಂದು ಭಾವ. ನಾವೆಲ್ಲ ಪುರಾಣಗಳನ್ನು ಕೇಳ್ತೀವಿ, ಅಲ್ಲೆಲ್ಲ ಅನೇಕ ಉದಾಹರಣೆಗಳು ನಮಗೆ ಸಿಗುತ್ತೆ. ಉದಾಹರಣೆಗೆ ಕುಂತಿದೇವಿಯನ್ನು ತಗೊಂಡಾಗ, ಕುಂತಿದೇವಿ ತನ್ನ ಮಕ್ಕಳನ್ನ ಹೇಗೆ ಪೋಷಣೆ ಮಾಡ್ತಾ ಇದ್ಲು, ಯಾವ ರೀತಿ ಮಕ್ಕಳಿಗೆ, ಅದು ಕೂಡ 5 ಜನ ಮಕ್ಕಳು, ಒಬ್ರಲ್ಲ ಇಬ್ರಲ್ಲ, ಒಬ್ಬ ಮಗನನ್ನು ನೋಡ್ಕೊಳ್ಳೋದೇ ಕಷ್ಟ. 5 ಜನ ಮಕ್ಕಳನ್ನ ಸಮಾನವಾಗಿ ನೋಡ್ಕೊಳ್ತಾ ಇದ್ಲು. ಹೇಗೆಂದ್ರೆ ಆ ಮಕ್ಕಳಿಗೆ ಅನ್ನಿಸ್ತಾ ಇರ್ಲಿಲ್ಲ ನನ್ನ ಮೇಲೆ ಜಾಸ್ತಿ ಅಮ್ಮನಿಗೆ ಪ್ರೀತಿ, ಇವನ್ ಮೇಲೆ ಇಲ್ಲ ಅಂತ ಅನ್ನಿಸ್ತಾ ಇರ್ಲಿಲ್ಲ. ನಮ್ಮ ಎಲ್ಲರ ಮೇಲೂ ನನ್ನ ತಾಯಿಗೆ ಸಮಾನವಾದ ಪ್ರೀತಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಅಲ್ಲ, ಕುಂತಿದೇವಿಯನ್ನು ಹೊಡಿತಾ ಇರ್ಲಿಲ್ಲ ಮಕ್ಕಳಿಗೆ. ಹೊಡಿದೇನೆ, ಕೆಟ್ಟದಾಗಿ ಶಾಪ ಕೊಡದೇನೆ, ಕೆಟ್ಟದಾಗಿ ಬೈಯದೇನೆ ತಾನು ಅಷ್ಟೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಎಷ್ಟೋ ಬಾರಿ ಸಿಟ್ಟು ಬರ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಯಾವ ಸಂದರ್ಭದಲ್ಲೂ ಸಿಟ್ಟಾಗ್ಲಿಲ್ಲ. ಧರ್ಮರಾಜ ಎಂಥ ದೊಡ್ಡ ತಪ್ಪನ್ನ ಮಾಡ್ತಾನೆ, ಆದ್ರೂ ಸಿಟ್ಟಾಗ್ಲಿಲ್ಲ ಕುಂತಿ. ಆಗಲೂ ಸಾವಧಾನವಾಗಿ ತನ್ನ ಹಿರಿಯ ಮಗನ ಮೇಲೆ ಎಷ್ಟು ಪ್ರೀತಿನೋ ಚಿಕ್ಕ ಮಗನ ಮೇಲೂ ಅಷ್ಟೇ ಪ್ರೀತಿ, ಅಂದ್ರೆ ಸಹದೇವನ ಮೇಲೆ ಎಷ್ಟು ಪ್ರೀತಿನೋ ಅಷ್ಟೇ ಧರ್ಮರಾಜನ ಮೇಲೂ ಪ್ರೀತಿಯನ್ನು ಇಟ್ಟಿದ್ಲು. ಇವತ್ತಿನ ಕಾಲದಲ್ಲಿ ನೋಡ್ತೀವಿ, ಚಿಕ್ಕ ಮಗನ ಮೇಲೆ ಜಾಸ್ತಿ ಪ್ರೀತಿ, ಚಿಕ್ಕ ಮಗು ಅಂತ ಮುದ್ದು ಜಾಸ್ತಿ, ದೊಡ್ಡ ಮಗನಿಗೆ ಯಾವಾಗ್ಲೂ ಬೈತಾ ಇರೋದು. ಆದ್ರೆ ಅದು ಶಿಕ್ಷಣ ನೀಡ್ಲಿಕ್ಕೆ ಮಾಡೋದು ಸರಿ. ಕೆಲವು ಸರಿ ನೀವು ದೊಡ್ಡವನು ತಿದ್ಗೋ, ಯಾಕಂದ್ರೆ ಅವ್ನು ಚಿಕ್ಕವನು, ಇನ್ನೂ ಅವನಿಗೆ ಅರ್ಥ ಆಗಲ್ಲ ಅಂತ. ಆದ್ರೆ ಈ ಚಿಕ್ಕದು ದೊಡ್ಡದು ಅನ್ನೋ ಭಾವ ಇಬ್ರು ಬೆಳೆದ್ಮೇಲೂ ಅದೇ ಭಾವನೆ ಇದ್ರೆ ತಪ್ಪಾಗತ್ತೆ. ಯಾಕೆ ಚಿಕ್ಕವನು ಒಮ್ಮೆ ದೊಡ್ಡವನಾಗ್ತಾನೆ, ವಯಸ್ಸಿಗೆ ಬಂದಿರ್ತಾನೆ. ಅವ್ನು ಚಿಕ್ಕವನು, ಅವ್ನಿಗೇನು ಗೊತ್ತಾಗಲ್ಲ, ನೀನೇ ಅರ್ಥ ಮಾಡ್ಕೊಂತ ದೊಡ್ಡವನ್ಗೆ ಆಗಿ ಹೇಳೋದಲ್ಲ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು ಆಗಿದ್ದಾಗ ಏನೋ ತಿನ್ಬೇಕು ಅಂತನೋ ಮತ್ತೊಂದಕ್ಕೋ ಹಠ ಮಾಡೋದು ಸಹಜ. ಆಗ ಚಿಕ್ಕ ಮಗುವಿಗೆ ಪ್ರಾಧಾನ್ಯ ಕೊಟ್ಟು ದೊಡ್ಡವನ್ಗೆ ಸ್ವಲ್ಪ ಅಪ್ರಾಧಾನ್ಯ ಕೊಡೋ ಥರ. ಇಷ್ಟೇ ಬಿಟ್ರೆ ಅದರಲ್ಲಿ ಪ್ರೀತಿಯಲ್ಲಂತೂ ಎಂದಿಗೂ ವ್ಯತ್ಯಾಸ ಆಗ್ಬಾರ್ದು. ಕುಂತಿದೇವಿ ಮಾತ್ರ 5 ಜನ ಮಕ್ಕಳಿಗೂ ಕೂಡ ಸಮಾನವಾಗಿ ಪೋಷಣೆನ ಮಾಡ್ತಾ ಇದ್ಲು. ಅದರಲ್ಲಿ ತಾನು ಚಿಕ್ಕ ಮಗುವನ್ನ ಹೇಗೆ ಪೋಷಣೆ ಮಾಡ್ತಾ ಇದ್ಲು ಅನ್ನೋ ಭಾಗಕ್ಕೆ ಬಂದಾಗ
ಅವಳೊಮ್ಮೆ ಭೀಮಸೇನ ದೇವರನ್ನ ಹೊತ್ಕೊಂಡ್ಲಂತೆ. ಯಾಕೆ ಹೊತ್ಕೊಂಡ್ಲು ಅಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಒಬ್ಳು ರಾಣಿಯವಳು, ಬೇರೆಯವ್ರ ಕೈಲಿ ಹೊರಿಸ್ಬೋದಿತ್ತು. ಈಗಿನ ಕಾಲ ನಾವು ನೋಡ್ತೀವಿ, ಮಕ್ಕಳನ್ನ ಹೊತ್ಕೊಂಡಿರೋರು ಅವ್ರ ತಾಯಿ ಅಂತ ಅನ್ಕೊಂಡ್ಬಿಟ್ರೆ ಆ ಮಗುವಿನ ತಾಯಿ ಅಂತ, ಆಗ ಭ್ರಮೆ. ಯಾಕೆಂದ್ರೆ ಆ ಮಗುವಿನ ತಾಯಿನೇ ಆಗಿರಲ್ಲ, ನೋಡ್ಕೊಳ್ಳೋಂತ ಆಯ ಆಗಿರ್ತಾಳು. ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಕೆಲವು ಕಡೆ ಬಿಟ್ಬಿಡ್ತಾರೆ, ಇವರು ಅವ್ರ ಪಾಡ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಪೂರ್ಣ ರಾತ್ರಿವರ್ಗ ಆ ಮಗುವಿಗೂ ಸಂಬಂಧನೇ ಇರಲ್ಲ. ಬೆಳೆಸ್ತಾ ಇರೋಳೆಲ್ಲ ಆಯ ಅಂತ ಕರಿತಾ ಇರ್ತಾರೆ, ಅವಳು ಬೆಳೆಸ್ತಾ ಇರ್ತಾಳೆ. ನೋಡ್ದವ್ರು ನಿಮ್ಮ ಮಗನ ಇವನು ಅಂತಂದ್ರೆ ಅವಳು ಹೇಳ್ತಾಳೆ, ನನ್ನ ಮಗ ಆಗಿದ್ರೆ ಇಲ್ಲಿ ಇಷ್ಟು ಜನ ಇದಾರಲ್ಲ, ಇವ್ರು ಯಾರು ಮತ್ತೆ, ಇಷ್ಟೊಂದ್ ಜನ ಏನಿಲ್ಲ, ಇವರೆಲ್ಲ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ, ನಾನು ನೋಡ್ಕೊಳ್ತಾ ಇದ್ದೀನಿ ಇವ್ರನ್ನೆಲ್ಲ ಅಂತ. ಮನೆ ಕೆಲಸದವ್ರ ಕೈಲಿ ಬಿಟ್ಟು ಹೋಗಿರ್ತಾರೆ, ಅವ್ರು ನೋಡ್ಕೊಳ್ಳೋದೇ ಇಲ್ಲ. ಅಂದ್ರೆ ತಾಯಿಗೂ ಮಕ್ಕಳಿಗೂ ಒಂದು ಬಾಂಧವ್ಯನೇ ಬರಲ್ಲ. ಆ ಹಂತದಲ್ಲೂ ಕೂಡ ಈ ಕಲಿಯುಗದಲ್ಲೆಲ್ಲ ನೋಡ್ತಾ ಇದೀವಿ. ಆದ್ರೆ ಹಾಗೆ ಚಿಕ್ಕ ಮಗುವಿನಿಂದಲೇ ಆ ರೀತಿಯ ವಂಚನೆ ನಡಿಬಾರದು. ಯಾರ ಮಕ್ಕಳು ಅವರೇ, ಅಂದ್ರೆ ಅಂಥ ತಾಯಂದ್ರೆ ತಮ್ಮ ಮಕ್ಕಳ ಪೋಷಣೆಯನ್ನ ಮಾಡಬೇಕು, ಇದು ಅತ್ಯಗತ್ಯ. ಅಂಥದ್ರಲ್ಲಿ ಕುಂತಿದೇವಿ ತಾನು ದೊಡ್ಡ ರಾಣಿಯವಳೇನು ಕಡಿಮೆ ಏನಿಲ್ಲ ಕುಂತಿದೇವಿ. ಅಷ್ಟಾದ್ರೂ ಕೂಡ ತನ್ನ ಮಗುವನ್ನ ತಾನೇ ನೋಡ್ಕೊಳ್ತಾಳೆ. ಅದೋ ಭೀಮನೋ ತುಂಬಾ ದೊಡ್ಡ ಭಾರವಾಗಿದ್ರೆ ಅಯ್ಯೋ ಹೊತ್ಕೊಳ್ಳಿಕ್ಕಾಗಲ್ಲ, ಇವನನ್ನ ಹೇಗೆ ಹೊರೋದು ಅಂತಿಲ್ಲ. ಕುಂತಿದೇವಿ ತಾನು ಭೀಮ ಹುಟ್ಟಿ ತಾನು 10 ದಿವಸ ಆಗಿದೆ, 10ನೇ ದಿವಸ ತಾನು ಸ್ನಾನ ಮಾಡಿಕೊಂಡು ಕುಂತಿದೇವಿ ತನ್ನ ಮಗುವನ್ನ ಹೊತ್ಕೊಳ್ತಾಳೆ. ಹೊತ್ಕೊಂಡು ತನ್ನ ಆಶ್ರಮದಿಂದ ದೇವಸ್ಥಾನಕ್ಕೆ ಹೋಗೋಣ, ಮಗುವಿಗೆ ದರ್ಶನ ಮಾಡಿಸೋಣ, ಒಳ್ಳೇದಾಗ್ಬೇಕು ಅಂತ ಕರ್ಕೊಂಡು ಹೋಗ್ತಾಳೆ. ತನ್ನ ಕೊಂಕಳಿಗೆ ಮಗುವನ್ನ ಹಾಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಮುಂದಿನ ಘಟನೆ ಗೊತ್ತಾಯ್ತು. ಒಂದು ಹುಲಿ ಗರ್ಜನೆ ಮಾಡ್ತು, ತಕ್ಷಣ ಬೀಳಿಸ್ಬಿಡ್ತಾಳೆ ಕುಂತಿದೇವಿ. ಆಗ ಅದು 100 ಹೋಳಾಗ್ಬಿಡುತ್ತೆ. ಅದಕ್ಕೆ ಶತಶೃಂಗ ಪರ್ವತ ಅಂತಾನೆ ಹೆಸರು ಕೊಡ್ತಾರೆ. ಅದು ಭೀಮನ ಬಲ ಅಷ್ಟು ಅಂತ ಮುಂದಕ್ಕೆ ವರ್ಣನೆ ಮಾಡ್ತಾರೆ. ಆದ್ರೆ ಸ್ವಯಂ ಕುಂತಿ ತನಗೆ ಸಾವಿರಾರು ದಾಸಿಯರಿದ್ರು, ಯಾರಿಗಾರು ಕೊಡ್ಬೋದಿತ್ತು, ಏನ್ ಬೇಕಾದ್ರೂ ಪೋಷಣೆ ಮಾಡಿಸ್ಬೋದಿತ್ತು ಮಕ್ಕಳ ಪೋಷಣೆಯನ್ನ. ಆದ್ರೆ ಹಾಗಲ್ಲ, ತನ್ನ ಮಗು ತಾನೇ ಪೋಷಣೆ ಮಾಡ್ಬೇಕು, ತನ್ನ ಕೊಂಕಳಲ್ಲಿ ಮಗು ಇತ್ತು, ತಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲ ತಾನೇ ಮಾಡ್ತಾ ಇದ್ರು. ಈ ಭಾಗವನ್ನ ನಾವು ಗಮನಿಸ್ಬೇಕು. ಹಾಗಾಗಿ ತಾಯಂದ್ರು ತಮ್ಮ ಮಗುವನ್ನ ತಾವೇ ಪೋಷಣೆ ಮಾಡೋದನ್ನ ಕಲಿಬೇಕು. ಇನ್ನು ಮನೆಯಲ್ಲಿ ಅಮ್ಮ ಇರ್ತಾರೆ, ಅತ್ತೆ ಇರ್ತಾರೆ, ಕೊಟ್ಟು ಓಡೋಗ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ತಾವೇ ಆದಷ್ಟು ನೋಡ್ಕೊಳ್ಬೇಕು. ಆಗಲೇ ಆ ಪ್ರೀತಿ, ಆ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಾಂದ್ರೆ ತುಂಬಾ ದೂರ ಇದ್ರೆ ಅದಕ್ಕೆ ತಾಯಿ ಅನ್ನೋ ಪ್ರೀತಿನೇ ಬರಲ್ಲ. ಯಾವಾಗ್ಲೂ ಕೂಡ ಅಜ್ಜಿ ಹತ್ರನೋ, ಆ ಕಡೆ ಅಜ್ಜಿ ಅಥವಾ ಈ ಕಡೆ ಅಜ್ಜಿ ಅವ್ರ ಹತ್ರ ಹೋಗ್ತಾ ಇರುತ್ತೆ. ಅಮ್ಮನ ಹತ್ರ ಜಾಸ್ತಿ ಬರ್ಬೇಕಲ್ಲ, ಆ ಪ್ರೀತಿ ಬೆಳಿಬೇಕಲ್ಲ. ಹಾಗಾಗಿ ತಾಯಿ ತನ್ನ ಮಗುವನ್ನ ತಾನೇ ಪೋಷಣೆ ಮಾಡೋದು ಮುಖ್ಯ ಕರ್ತವ್ಯ ಅಂತ ಇದೊಂದು ವಿಷಯ ನಮಗಿದ್ರಿಂದ ತಿಳಿತಾ ಇದೆ. ಇನ್ನು 5 ಜನ ಮಕ್ಕಳು, ಒಂದು ಮಗು ಇದ್ರೆ ಸರಿ, 5 ಜನ ಮಕ್ಕಳು ಪೋಷಣೆನ ಮಾಡ್ತಾ ಇದ್ದಾರೆ. ಊಟಕ್ಕೆ 5 ಜನ ಬಂದ್ರು. ಊಟಕ್ಕೆ 5 ಜನ ಬಂದಾಗ ಹಂಚೋದು ಹೇಗೆ, ಕುಂತಿದೇವಿ ನೋಡಿ ನಾವು ಕಲಿಬೇಕು. ಅಲ್ಲೇನಾಯ್ತು, 5 ಜನ ಮಕ್ಕಳು ಒಂದೇ ತರ ತಿಂತಾರ? ಕೆಲವ್ರಿಗೆ ಜಾಸ್ತಿ ಹೊಟ್ಟೆಗೆ ಬೇಕಾಗತ್ತೆ, ಹೊಟ್ಟೆ ಬಾಕ ಅಂತ ಆಡ್ಕೊಳ್ಬಾರ್ದು. ಅದು ತಾಯಿ ಏನ್ ಇವನಿಗೆ 10 ದೋಸೆ ಮಾಡಿ ಹಾಕ್ಬೇಕು, ಇವನು ಒಂದೇ ದೋಸೆಯಲ್ಲಿ ತೃಪ್ತಿ ಆಗ್ತದೆ, ನನಗೆ ಸಾಕಾಗ್ಬಿಡತ್ತೆ ಅಂತ ಅನ್ಕೊಳ್ಳೋದಲ್ಲ. ತೃಪ್ತಿ ಪಟ್ಟು ಅವ್ನಿಗೆ 10 ಬೇಕಾ, 10ಕ್ಕೆ ವ್ಯವಸ್ಥೆ ಮಾಡ್ಬೇಕು. ಮಗುವಿನ ಪೋಷಣೆನ ತಾಯಿ ಎಂದೆಂದಿಗೂ ಮಾಡಲೇಬೇಕು. ಭೀಮಸೇನ ದೇವರು ಜಾಸ್ತಿ ತಿಂತಾ ಇದ್ರಂತೆ, ಅವ್ರಿಗೆ ವೃಕೋದರ ಅಂತ ಕರೀತಾರೆ. ವಸ್ತುತಃ ವೃಕೋದರ ಅನ್ನೋದಕ್ಕೆ ಒಳ್ಳೆ ಅರ್ಥ ಇದೆ. ಅವರ ಒಳಗಡೆ ಇರೋ ಜಾಠರ ಅಗ್ನಿ ತುಂಬಾ ದೊಡ್ಡದು ಅಂತ, ಇಡೀ ಜಗತ್ತನ್ನೇ ಸುಟ್ಟಾಕುವಂತ ಜಾಠರ ಅಗ್ನಿ ಅವ್ರದ್ದು. ಅದೇನ್ ಮಾಡ್ತಾರೆ, ಇವ್ರು ಕೊಡೋ ಆಹಾರ ಅವ್ರಿಗೆ ಸಾಲ್ತಾ ಇಲ್ಲ. ವಸ್ತುತಃ ಅವ್ರಿಗೇನು ಅನಪೇಕ್ಷಿತ, ಆದ್ರೂ ಕೂಡ ತಿನ್ನುವ ಆಹಾರ ಯಾವಾಗ ಇಲ್ಲಿ ಪಾಂಡುವಿನ ಮಗುವಾಗಿ, ಕುಂತಿಯ ಮಗನಾಗಿ ಹುಟ್ಟಿದ್ದಾರೆ, ಬಂದಿದ್ದಾರೆ ಈ ಭೂಲೋಕಕ್ಕೆ, ಆಗ ಚೆನ್ನಾಗಿ ತಿನ್ನೋದೆ ಅವರ ಸ್ವಭಾವ. ಈ ಕಡೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂತಿದ್ದಾರೆ ಊಟಕ್ಕೆ. ಕೂತಾಗ ಭೋಜನ ವಿಭಾಗ ಮಾಡಿದ್ರು. ಅಂದ್ರೆ ಇಷ್ಟಿಷ್ಟು ಇವನಿಗೆ, ಇಷ್ಟು ಇವನಿಗೆ ಅಂತಲ್ಲ, ವಿಭಾಗ ಮಾಡ್ಬೇಕಾದ್ರೆ ಭೀಮನನ್ನು ನೋಡ್ತಾರೆ. ಭೀಮ ನೋಡಿದ್ರೆ ತಮ್ಮಂದ್ರಿಗೆ ಅರ್ಥ ಆಗ್ತಾ ಇದೆ, ಇವನು ನಮ್ಮ ಅಣ್ಣ ನನ್ಗಿಂತ ಜಾಸ್ತಿ ತಿಂತಾನೆ. ಅಣ್ಣನಿಗೆ ಗೊತ್ತಾಯ್ತು ಯುಧಿಷ್ಠಿರನಿಗೆ, ನನಗಿಂತ ಇವನ್ ಜಾಸ್ತಿ ತಿಂತಾನೆ. ತಾಯಿ ಏನ್ ಮಾಡ್ತಾಳೆ ನೋಡ್ತಾ ಇದ್ರು ಇವರೆಲ್ಲ. ತಾಯಿ ಒಂದು ಅರ್ಧ ಭಾಗ ತಂದ ಭೋಜನದಲ್ಲಿ ಅರ್ಧ ಭಾಗ ಅದು ಭೀಮನಿಗೆ ಅಂತ ಹಂಚಿ ಕೊಟ್ಬಿಡ್ತಾಳಂತೆ. ಇನ್ ಮಿಕ್ಕಿದ ಭಾಗ ಎಲ್ಲ ಇವ್ರಿಗೆ. ಯಾವ ಮಗುನು ಗಲಾಟೆ ಮಾಡ್ಲಿಲ್ಲ, ಆ ಮಕ್ಕಳಿಗೂ ಅರ್ಥ ಆಗಿದೆ. ಯಾಕಂದ್ರೆ ಇವನಿಗೆ ಜಾಸ್ತಿ ಬೇಕು, ಅವ್ನು ಹೊಟ್ಟೆ ಹಸುವು ಜಾಸ್ತಿ, ಸುಮ್ಮನಿದ್ವಂತೆ ಎಲ್ಲ ಮಕ್ಕಳು ಕೂಡ. ಭೀಮಸೇನಿಗೆ ಅರ್ಧ ಭಾಗ ಕೊಟ್ಟಾಯ್ತು. ಇದು ಯಾವಾಗ ಅಂತಂದ್ರೆ ಚಿಕ್ಕ ಮಗುವಾಗಿದ್ದಾಗ ಅಂತ ಒಂದಾದ್ರೆ, ಇನ್ನೊಂದು ದೊಡ್ಡವರಾದ್ಮೇಲೂ ಇದೆ ಅಂತೆ. ದೊಡ್ಡವರಾದ್ಮೇಲೂ ಹೀಗೆ ಆಯ್ತು. ಎಲ್ಲಿ ಏಕಚಕ್ರ ನಗರದಲ್ಲಿ ಈ ಬಕಾಸುರನ ಪ್ರಸಂಗ, ಆ ಬಕನ ವಧೆಯನ್ನ ಭೀಮಸೇನ ದೇವರು ಮಾಡ್ತಾರೆ. ಆಗ ಇವರು ಬ್ರಾಹ್ಮಣ ವೇಷವನ್ನ ತೊಟ್ಕೊಂಡಿರ್ತಾರೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ
ವಾಸವಾಗಿರ್ತಾರೆ. ಸರಿ, ಭಿಕ್ಷೆಯನ್ನ ತಗೊಂಡ್ಬರ್ತಾರೆ. ತಗೊಂಬಂದಾಗ ಹಂಚಬೇಕು. ಆಗ ಅರ್ಧ ಭಾಗವನ್ನ ಭೀಮನಿಗೆ ಹಂಚಿದೆ. ಹಂಚಿದಾಗ ಅವನು ವಸ್ತುತಃ ಹೊಟ್ಟೆಗೆ ಅದು ಸಾಲಿಲ್ಲ. ಪಾಪ ಭೀಮಸೇನ್ ದೇವರಿಗೆ ತುಪ್ಪ ಹಾಕ್ದಂಗೆ ಆಯ್ತಂತೆ ಭೋಜನಕ್ಕೆ. ಅದನ್ನ ತಗೊಳ್ತಾರೆ. ಹಸಿವಾಗ್ತಾ ಇದೆ. ಇದು ವಯಸ್ಸಾದಾಗ. ಆಗಲೂ ಭೀಮನಿಗೆ ಯಾವಾಗಲೂ ಸದಾ ಜಾಸ್ತಿ ಪಾಲು. ಸರಿ, ಅವನು ಕೊಟ್ಟಿದ್ದಾರೆ. ಭೀಮ ಸ್ವೀಕಾರ ಮಾಡ್ದ. ತಾನು ಆಮೇಲೆ ಸಂಚಾರ ಮಾಡ್ಲಿಕ್ಕೆ ಹೋದಂತೆ. ಯಾಕೋ ಇದನ್ ತಿಂದ್ರೆ ಹೀಗೆ ನಾ ದಿವಸ ಹೋಗ್ತಾ ಇದ್ದ, ನಂಗೆ ಆಗಲ್ಲ, ಹಸಿವು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಸೀದಾ ವೈಶ್ಯನ ಮನೆಗಳಿಗೆ ಹೋಗೋದಂತೆ. ಎಲ್ಲ ಮನೆಗೆ ಹೋಗಿ ಹುಂಕಾರ ಮಾಡೋದಂತೆ. ಏಕಚಕ್ರಾನಗರದಲ್ಲಿ ಹುಂಕಾರ ಮಾಡಿ ಇದ್ದಾಗ ತಕ್ಷಣ ಎಲ್ಲ ವೈಶ್ಯರು ಬಂದು ಇವನಿಗೆ ಧಾನ್ಯಗಳೆಲ್ಲ ಸಮರ್ಪಣೆ ಮಾಡ್ತಾ ಇದ್ರು. ಅದಕ್ಕೊಂದು ದೊಡ್ಡ ಒಂದು ಮಡಿಕೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಂತೆ ಭೀಮ. ಯಾಕಂದ್ರೆ ಒಬ್ಬ ಕುಂಬಾರನ ಮನೆಗೆ ಬೆಂಕಿ ಬಿದ್ದಿತ್ತು ಸುತ್ತಲೂ ಕೂಡ. ಆಗ ಮನೆಯನ್ನ ಎತ್ತು ರಕ್ಷಣೆ ಮಾಡ್ತಾನಂತೆ ಭೀಮ, ಅವನ ಮನೆಯನ್ನು. ಆಗ ಕುಂಬಾರನಿಗೆ ಸಂತೋಷ ಆಗೋಯ್ತು. ನನಗೊಂದು ದೊಡ್ಡ ಮಡಿಕೆ ಮಾಡ್ಕೊಡು, ಇನ್ ಭಿಕ್ಷೆ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಹುಂಕಾರದಿಂದ ನಾನು ತಗೊಂಡ್ಬರ್ಬೇಕು ಅಂತ ಖುಷಿಯಾಗಿ ಅವನು ಆ ಮಡಿಕೆ ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಬೇಕಾದ ಮಣ್ಣೆಲ್ಲ ಒಟ್ಟಿಗೆ ತಗೊಂಬಂದು ಹಾಕ್ತಾನಂತೆ, ದೊಡ್ಡ ಮಡಿಕೆ. ಅದನ್ನ ಇಟ್ಕೊಂಡು ಭೀಮ ಹೋಗ್ತಾ ಇರ್ತಾನೆ ಅಂತ ಇಷ್ಟು ಭಾಗ ಬಂತು. ಇಲ್ಲಿ ಗಮನಿಸ್ಬೇಕಾಗಿದ್ದೇನು, ಯಾವ ಯಾವ ಮಕ್ಕಳಿಗೆ ಏನೇನ್ ಬೇಕೋ ಅದನ್ನ ತಾಯಿ ತಾನು ವ್ಯವಸ್ಥೆಯನ್ನ ಮಾಡ್ತಾಳೆ. ಆ ಮಕ್ಕಳು ಆವಾಗ ಪರಸ್ಪರ ಅಸೂಯೆಯನ್ನು ಮಾಡ್ತಾ ಇಲ್ಲ. ಇವನಿಗೆ ಜಾಸ್ತಿ ಕೊಟ್ಲು ನನ್ನ ತಾಯಿ, ಇಲ್ಲ, ಯಾರಿಗೆ ಏನ್ ಅಪೇಕ್ಷೆ ಇದೆಯೋ ಅದನ್ನ ಪೂರಣೆ ಮಾಡೋದು ತಾಯಿಯ ಕರ್ತವ್ಯ. ಅಷ್ಟೇ ಅಲ್ಲ, ಆ ಅಣ್ಣಂದ್ರೋ ತಮ್ಮಂದ್ರೋ ಅವ್ರಿಗೂ ಒಂದು ಎಚ್ಚರ ಇರಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅದನ್ನ ಕೊಟ್ಟಾಗ ಅದನ್ನು ಒಪ್ಪಿಕೊಳ್ಬೇಕು. ಇಲ್ಲ, ತಮ್ಮ ಆಹಾರವನ್ನು ಕೂಡ ಕೊಡಬೇಕು. ಎಷ್ಟೋ ಬಾರಿ ಲೌಕಿಕವಾಗೂ ನಾವು ನೋಡ್ತೀವಿ, ಬಡವರ ಮನೆಗಳಲ್ಲಿ ನಡೆಯುತ್ತೆ. ಬಡವರ ಮನೆಗಳು ಅಣ್ಣ ತಮ್ಮಂದಿರ್ತಾರೆ. ತಮ್ಮನಿಗೆ ಅಣ್ಣನ ಮೇಲೆ ಪ್ರೀತಿ, ಅಣ್ಣನಿಗೆ ತಮ್ಮನ ಮೇಲೆ ಪ್ರೀತಿ. ಪ್ರೀತಿ ಮುಖ್ಯ ತಾನೆ. ತಾಯಿಗೆ ಹೇಗೆ ಮಕ್ಕಳ ಮೇಲೆ ಪ್ರೀತಿ ಇದೆಯೋ ಪರಸ್ಪರ ಅಣ್ಣ ತಮ್ಮಂದ್ರಲ್ಲೂ ಆ ಪ್ರೀತಿ ಮುಖ್ಯ. ಅಣ್ಣನಿಗೆ ತಮ್ಮನಿಗೆ ತುಂಬಾ ಕಷ್ಟ ಇದೆ ಅಂತ ಗೊತ್ತಾಯ್ತು ಅಂತಾದ್ರೆ, ಎಲ್ಲಿ ಬಿಡು, ಒಂದ್ ಸಾಯ್ಲಿ, ಒಂದ್ ಕಷ್ಟನೇ ಪಡ್ಲಿ, ಎಲ್ಲ ನಾನೇ ದೋಚ್ಕೊಂಡ್ಬಿಡ್ತೀನಿ ಅಂತ ದೋಚ್ಕೊಂಡ್ರೆ ದೊಡ್ಡ ಅಪರಾಧ. ಯಾಕಂದ್ರೆ ಅಣ್ಣನಾಗಿ ತನ್ನ ಕರ್ತವ್ಯ ತಾನು ಪಾಲಿಸ್ಬೇಕು. ತಮ್ಮ ಕಷ್ಟದಲ್ಲಿದ್ದಾನೆ, ಇದು ಯಾವುದೇ ವಿಷಯದಲ್ಲಿ ಆಗ್ಬೋದು, ಬರೀ ತಿನ್ನೋ ವಿಷಯದಲ್ಲಿ ಅಂತ ಅಷ್ಟೇ ಅಲ್ಲ, ಆಸ್ತಿ ವಿಷಯದಲ್ಲಿ ಬಂದಾಗ ವಿಶೇಷವಾಗಿ ಕಾಳಜಿ ವಹಿಸ್ಬೇಕು. ಧರ್ಮಿಷ್ಠರಾಗಿರ್ತಾರೆ. ಧರ್ಮಿಷ್ಠರಾದವ್ರಿಗೆ ಧರ್ಮ ಪಾಲನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಂಪಾದನೆ ಮಾಡ್ಲಿಕ್ಕೆ ಬಹಳ ಕಷ್ಟ. ಆಗ ಅದನ್ನು ಅರ್ಥೈಸ್ಕೊಂಡು ಅಣ್ಣನಾದವನು ತಮ್ಮನಿಗೆ ಸಹಾಯವನ್ನ ಮಾಡ್ಬೇಕು. ತನ್ನಲ್ಲಿ ತುಂಬಾ ಸಂಪತ್ತಿತ್ತ ಅದನ್ನ ವಿನಿಯೋಗ ಮಾಡ್ಬೇಕು. ಬರೀ ಇದು ತಮ್ಮನಿಗಷ್ಟೇ ಅಲ್ಲ, ತಂಗಿ ಇದ್ಲು ಅಂತಾದ್ರೆ ತಂಗಿಗೂ ಕೂಡ ಸಹಾಯವನ್ನ ಮಾಡಬೇಕು. ಇದು ಅಣ್ಣನ ಕರ್ತವ್ಯ. ಹಾಗೆ ವಿಪರೀತವಾಗೂ ಕೂಡ ತಮ್ಮಂದ್ರೆಲ್ಲ ಚೆನ್ನಾಗಿದ್ರು ಅಣ್ಣ ಪಾಪ ತಮ್ಮಂದ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾನೆ ಚಿಕ್ಕ ವಯಸ್ಸಿನಲ್ಲಿ. ತಮ್ಮಂದ್ರೆಲ್ಲ ಇರ್ಲಿ, ನಮ್ಮಣ್ಣ ಕಷ್ಟಪಟ್ರೆ ಪಡ್ಲಿ. ಪಾಪ ಜೀವನದಲ್ಲಿ ಚಿಕ್ಕ ವಯಸ್ಸಿಂದಲೂ ಕೂಡ ತಾಯಿ ಚಿಕ್ಕ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿಯನ್ನ ತೋರಿಸಿರ್ತಾಳೆ. ದೊಡ್ಡ ಮಗ ಪಾಪ ಮೊದಲಿಂದಲೂ ಕಷ್ಟಪಟ್ಟಿರ್ತಾನೆ. ಹೀಗೂ ಆಗೋ ಸಾಧ್ಯತೆಗಳಿದೆ. ಅಂತೂ ಯಾವುದೇ ರೀತಿಯಾಗ್ಲಿ ಅಣ್ಣ ತಮ್ಮಂದ್ರು, ಅಣ್ಣ ತಂಗಿಯಂದ್ರು ಪರಸ್ಪರವಾಗಿ ಎಲ್ಲರೂ ಯಾರಿಗೆ ಹೆಚ್ಚಿದೆಯೋ, ಅವಶ್ಯಕತೆ ಇದೆಯೋ, ಆಸ್ತಿ ವಿಷಯದಲ್ಲಾಗ್ಲಿ, ಭೋಜನದ ವಿಷಯದಲ್ಲಾಗ್ಲಿ, ಈ ರೀತಿ ಅನಾನುಕೂಲತೆ ಯಾವ್ದ್ರಲ್ಲಿ ಇದೆಯೋ ಅದಕ್ಕೆ ಅನುಕೂಲತೆಯನ್ನು ಮಾಡ್ಕೊಡೋದು ತುಂಬಾ ಕರ್ತವ್ಯ. ಅದನ್ನ ನಾವು ಪಾಂಡವರ ವಿಷಯದಲ್ಲಿ ನೋಡ್ತಾ ಇದ್ವಿ. ಹೀಗೆ ಈ ಮುಖಾಂತರ ಕುಂತಿದೇವಿಯ ಈ ಒಂದು ಘಟನೆಯ ಮುಖಾಂತರ ನಾವು ಗಮನಿಸಬೇಕಾಗಿದ್ದೇನು, ತಾಯಿ ಆದವಳು ತನ್ನ ಮಕ್ಕಳಲ್ಲಿ ಸಮಾನವಾದ ಪ್ರೀತಿಯನ್ನು ತೋರಿಸ್ತಾ ಇರ್ತಾಳೆ. ತನ್ನ ಮಕ್ಕಳಿಗೆ ಸರಿಯಾಗಿ ಅರ್ಥವನ್ನು ಮಾಡಿಸಿದಾಳೆ. ಆದ್ರಿಂದಲೇ ಭೀಮನಿಗೆ ಜಾಸ್ತಿ ಕೊಟ್ಟಾಗಲೂ ಬೇರೆಯವ್ರಿಗೆ ಏನು ಅನ್ನಿಸ್ಲಿಲ್ಲ. ಆದ್ರೆ ಭೀಮ ಇನ್ನೊಂದು ಉಪಾಯನೇ ಪಡ್ಕೊಂಡ. ಆದ್ರೆ ಆ ಉಪಾಯದಿಂದ ಮತ್ತೆ ಹೆದರಿಕೆ ಆಯ್ತು. ಅಲ್ಲೇನಾಯ್ತು ಮುಂದಕ್ಕೆ ಅಂದ್ರೆ, ನೀನ್ ಹೀಗೆ ಓಡಾಡ್ತಾ ಇದ್ರೆ ದುರ್ಯೋಧನನ್ಗೆಲ್ಲ ಗೊತ್ತಾಗ್ಬಿಡತ್ತೆ, ಸುಮ್ನೆ ಇರು, ನಾವೇ ನಿನಗೆ ತಂದು ಹಾಕ್ತೀವಿ ಅಂತ ಕೊನೆಗೆ ಬೇರೆ ಮಕ್ಕಳನ್ನ ಕಳಿಸಿ ಭೀಮನಿಗೆ ಏನ್ ಭೋಜನ ಬೇಕೋ ಆ ವ್ಯವಸ್ಥೆಯನ್ನು ಕೂಡ ಕುಂತಿ ಮಾಡಿದ್ಲಂತೆ. ಅದನ್ನ ಯಾವ ಯಾವ ಮಗುವಿಗೆ ಎಷ್ಟೆಷ್ಟು ಬೇಕೋ ಅದನ್ನ ತಾಯಿ ವ್ಯವಸ್ಥೆ ಮಾಡ್ತಾಳೆ. ಆದ್ರೆ ಅಣ್ಣ ತಮ್ಮಂದ್ರು ಕೂಡ ತಾವೂ ಕೂಡ ಹಾಗೆ ತಾಯಿಯ ಭಾವನೆಯನ್ನ ತಾವು ತಗೊಂಡು ಆ ರೀತಿ ವರ್ತಿಸ್ಬೇಕು ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕು. ಅಷ್ಟೇ ಅಲ್ಲ, ಒಂದು ಏಕಚಕ್ರಾನಗರದಲ್ಲೇ ಪ್ರಸಂಗ ನಡೀತು. ಅಲ್ಲಿ ಒಬ್ಬ ಬ್ರಾಹ್ಮಣನ ಕುಟುಂಬ, ಅಳ್ತಾ ಇರುವಂತಹ ಕುಟುಂಬ. ಕುಂತಿದೇವಿಗೆ ಶಬ್ದ ಬಿತ್ತು, ಯಾಕೆ ಅಳ್ತಾ ಇದ್ದಾರೆ ಇವರೆಲ್ಲ ಅಂತ. ವಸ್ತುತಃ ಭೀಮನು ಅದನ್ನ ತಿಳ್ಕೊಂಡು ಹೋಗಿ ಹೇಳ್ತಾನಂತೆ ಕುಂತಿಗೆ, ಏನಿದು, ನಮ್ಮ ಮನೆ ಮುಂದಿರುವಂತಹ ಈ ಕುಟುಂಬ ಅಳ್ತಾ ಇದೆ, ಬ್ರಾಹ್ಮಣ ಕುಟುಂಬ, ಯಾಕೆ ಅಳ್ತಾ ಇದೆ, ನುಗ್ಗೋಣ ಅಂದ್ರೆ ಯೋಚನೆ ಮಾಡ್ದ. ಹೆಣ್ಣು ಮಕ್ಕಳಿರುವಂಥ ಕುಟುಂಬ, ಚಿಕ್ಕ ಮಕ್ಕಳಿದೆ, ಪೋಷಣೆ ಮಾಡ್ತಾ ಇರ್ತಾಳೆ ತಾಯಿ, ನಾನು ಹಾಗೆ ನುಗ್ಬಾರ್ದು ಅಂತ ತಾನು ನುಗ್ಲಿಲ್ಲ. ತನ್ನ ತಾಯಿ ಕುಂತಿಯನ್ನ ಕಳಿಸ್ತಾನೆ, ನೀನು ಹೋಗಿ ತಿಳ್ಕೊಂಬ ಏನಾಗಿದೆ ಅಲ್ಲಿ ಅಂತ. ಏನಿಲ್ಲ, ಬಕಾಸುರ ಅವನೇನಿದ್ದ ಪ್ರತಿ ದಿವಸ ಅವನಿಗೆ ಬಲಿ ಅರ್ಪಣೆ ಮಾಡ್ಬೇಕಾಗಿತ್ತು. ಒಬ್ಬೊಬ್ಬರ ಮನೆಯಿಂದಲೂ ಕೂಡ ಅವನೊಂದು ನರ ಬಲಿ ಆಗ್ಬೇಕಾಗಿತ್ತು.
ಇವ್ರ ಮನೆ ಸಾಲ್ ಬಂತು, 4 ಜನ ಆ ಮನೆಯಲ್ಲಿ, ಗಂಡ ಹೆಂಡತಿ ಅಕ್ಕ ತಮ್ಮ, ಹೀಗಿತ್ತು ಅಲ್ಲಿ ಪರಿಸ್ಥಿತಿ. ಸರಿ, ಯಾರೋ ಒಬ್ರು ಹೋಗ್ಬೇಕಲ್ಲ. ಗಂಡ ಅಂತಾನೆ, ನಾನೇ ಹೋಗ್ಬಿಡ್ತೀನಿ, ನೀನು ನೋಡ್ಕೊಂಡ್ಬಿಡು ಮಕ್ಕಳನ್ನ, ಯಾಕೆಂದ್ರೆ ನೀವೆಲ್ಲ ಅಸಹಾಯಕರು, ನನ್ನ ನಂಬ್ಕೊಂಡು ಬಂದಿದ್ದೀರಿ ನೀವೆಲ್ಲ, ನೀವು ಹೋಗೋದು ಸರಿ ಇಲ್ಲ ಅಂತ. ಅಲ್ಲಿ ಮಾತುಕತೆ ಹೀಗೆ ಬೆಳೆಯುತ್ತೆ. ಆಗ ಹೆಂಡತಿ ನೀನು ಹೋಗೋದು ಬೇಡ ಅಂತ ಆಯ್ತು. ಹೆಣ್ಣು ಮಗು ಮತ್ತೆ ಗಂಡು ಮಗು ಅಂದ್ರೆ ತಂದೆಗೂ ಅಷ್ಟೇ ಪ್ರೀತಿ ಇರಬೇಕು, ತಾಯಿಗೂ ಅಷ್ಟೇ ಪ್ರೀತಿ ಇರ್ಬೇಕು ಮಕ್ಕಳ ಮೇಲೆ. ಬರೀ ತಾಯಿ ಅಷ್ಟೇ ಅಂತಲ್ಲ, ತಂದೆ. ಅಲ್ಲಿ ಕುಂತಿದೇವಿಯ ಪ್ರಸಂಗ ಬಂತು, ಕುಂತಿಯ ಬಗ್ಗೆ ನೋಡಿದ್ವಿ. ಅದೇ ಇನ್ನೊಂದು ಬ್ರಾಹ್ಮಣನ ಪ್ರಸಂಗದಲ್ಲಿ ಇಲ್ಲಿ ಬಂದಾಗ ತಂದೆ ತಾಯಿ ಇಬ್ಬರಿಗೂ ತಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತು, ಅದು ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಸಮಾನವಾದ ಪ್ರೀತಿ ಇತ್ತು ಇಬ್ಬರು ಮಕ್ಕಳ ಮೇಲೆ. ಹೆಣ್ಣು ಮಗುವಿನ ಬಗ್ಗೆ ಹೇಳುತ್ತಾನೆ ತಂದೆ. ಏನ್ ಹೇಳ್ತಾನೆ ಅಂತಂದ್ರೆ, ನೋಡು, ನೀನು ಗಂಡು ಮಗು ಅಲ್ಲ, ನೀನು ಹೆಣ್ಮಗು ಅಂತ ನನಗೆ ಕಡಿಮೆ ಪ್ರೀತಿ ಅಂತ ನೀನು ಭಾವಿಸ್ಬೇಡ. ನೀನು 2 ಕುಲವನ್ನ ಉದ್ಧರಿಸೋಳು, ಮಗ 1 ಕುಲವನ್ನು ಉದ್ಧರಿಸ್ತಾನೆ. ನೀನು 2 ಕುಲವನ್ನ ಉದ್ಧರಿಸೋಳು, ಹೋದ ಕುಲಕ್ಕೆ ಮತ್ತೆ ಇರೋ ಕುಲಕ್ಕೆ, ಹೀಗೆ 2 ಕುಲವನ್ನ ನೀನು ಉದ್ಧರಿಸೋಳು. ಆದ್ರಿಂದ ನೀನು ಹೋಗೋದು ಸರಿ ಇಲ್ಲ, ನೀನು ಮದುವೆ ಆಗ್ಬೇಕು. ಮದುವೆ ಆಗಿ ನಿನ್ನಲ್ಲಿ ಮಗ ಹುಟ್ಟದ ಅಂದ್ರೆ ನನಗೆ ದೌಹಿತ್ರನಿಂದಲೂ ಉದ್ಧಾರ. ಇದು ನನ್ನ ಈ ಮಗ, ಅವನು ಕೂಡ ಮುಖ್ಯ, ಪಿತೃ ಋಣವನ್ನ ಪರಿಹರಿಸ್ತಾನೆ ಇವನು. ಹಾಗಾಗಿ ಇವನು ಮುಖ್ಯ, ನೀನು ಮುಖ್ಯ, ನಾನೇ ಬಲಿಗೆ ಹೋಗ್ತೀನಿ ಅಂತ. ಅಷ್ಟೊತ್ತು ಕುಂತಿ ಆ ಕಡೆಯಿಂದ ಬರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಹೇಳ್ತಾಳೆ ಅವಳು, ನೋಡಿ, ನೀವ್ ಯಾರು ಹೋಗ್ಬೇಡಿ, ನನಗೆ ಒಬ್ಬ ಮಗ, ಒಬ್ಬಳು ಮಗಳು, ನನಗೆ 5 ಜನ ಮಕ್ಕಳು, ನಾನು ಒಬ್ಬ ಮಗನನ್ನ ಕಳಿಸ್ತೀನಿ, ಯೋಚಿಸ್ಬೇಡಿ ಅಂತ. ಎಂಥ ಹಾರ್ದ, ತನ್ನ ಮಕ್ಕಳನ್ನ ಹೇಗೆ ಕುಂತಿ ಕಾಣ್ತಾ ಇದ್ಲೋ ಇನ್ನೊಬ್ಬರ ಮಕ್ಕಳನ್ನು ಹಾಗೆ ಕಾಣ್ತಾ ಇದ್ಲು, ಇನ್ನು ಜಾಸ್ತಿನೇ ಪ್ರೀತಿ ತೋರಿಸಿದಾಳೆ. ಯಾಕೆ, ತನ್ನ ಮಗ ಬಲಿಷ್ಠ, ಅವನು ಬಕನನ್ನ ಸಂಹಾರ ಮಾಡ್ಬೋದು, ಇವರನ್ನ ಕಳಿಸಿದ್ರೆ ಈ ಮನೆಯಲ್ಲಿ ನ್ಯೂನತೆ ಉಂಟಾಗತ್ತೆ, ಎಲ್ರಿಗೂ ದುಃಖ, ಯಾಕೆ ದುಃಖ, ನಾನದನ್ನ ಪರಿಹರಿಸ್ತೀನಿ ಅಂತ. ಅಂದ್ರೆ ನಿಮ್ಮ ಮಕ್ಕಳ ಪೋಷಣೆನ ನೀವು ಮಾಡ್ತಾ ಇದ್ದ ಹಾಗೆ ಬೇರೆಯವರ ಮಕ್ಕಳ ಮೇಲೆ ಕಾಳಜಿನೂ ಕೂಡ ಇರ್ಬೇಕಂತೆ. ಆ ಕಾಳಜಿ ನಿಮ್ಮಲ್ಲಿ ಬಲಿಷ್ಠವಾದ ಮಗ ಇದ್ರೆ ಆಗ ಅವನ ಮುಖಾಂತರ ಕೆಲಸ ಮಾಡಿಸಿ ಇನ್ನೊಬ್ಬರಿಗೆ ಅನುಕೂಲ ಮಾಡ್ಕೊಡ್ಬೋದಲ್ಲ. ಹೀಗೆ ಅನೇಕ ವಿಷಯಗಳನ್ನ ಮಕ್ಕಳ ವಿಷಯದಲ್ಲಿ ತಾಯಿ ಆಗ್ಲಿ ತಂದೆ ಆಗ್ಲಿ ತಾವು ನೋಡ್ಕೊಳ್ಬೇಕಾದ್ರೆ ಹಂಚಬೇಕಾದ ಪ್ರೀತಿ ಆಗ್ಲಿ, ಬೇರೆ ಮಕ್ಕಳ ಮೇಲೆ ಹಂಚಬೇಕಾದ ಪ್ರೀತಿ ಆಗ್ಲಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇದೆಲ್ಲ ಪ್ರಸಂಗ ನಮಗೆ ಕುಂತಿ ಪಾಂಡವರ ಪ್ರಸಂಗ ಆಯ್ತು. ಕೃಷ್ಣನ ಪ್ರಸಂಗದಲ್ಲಂತೂ ಪುನಃ ನಾವು ನೋಡ್ತೀವಿ. ಯಶೋದೆ ಕೃಷ್ಣರಿಗೂ ಇಬ್ಬರಿಗೂ, ಕೃಷ್ಣ ತಾನು ಪೂತನ ಸಂಹಾರವನ್ನ ಮಾಡ್ದ. ಚಿಕ್ಕ ಮಗು, ಹುಟ್ಟಿದ ಮಗು, ಸ್ವಲ್ಪ ದಿವಸ ಆಗಿದೆ ಅಷ್ಟೇ, ಸ್ತನ್ಯಪಾನ ಮಾಡ್ತಾ ಇರೋ ಮಗು ಮರ್ತೇ ಬಿಟ್ಲು. ಅಂದ್ರೆ ತಾಯಂದ್ರಿಗೆ ಏನ್ ಎಚ್ಚರ ಇರಬೇಕು ಅಂದ್ರೆ, ಯಾರ್ಯಾರೋ ಕೈಲಲ್ಲಿ ಮಗುವನ್ನು ಕೊಡ್ತಾ ಇರೋದಲ್ಲ, ಯಾರ ಕೈಲಿ ನಾನು ಮಗುವನ್ನ ಕೊಡ್ತಾ ಇದ್ದೀನಿ ಅವಳು ಸರಿಗಿದಾಳ, ಸರಿ ವ್ಯಕ್ತಿತ್ವದವಳ ಅವಳು ಅಂತ ಯೋಚಿಸಿ ಕೊಡ್ಬೇಕು. ಅಕ್ಕಪಕ್ಕದವ್ರ ಮನೆಗೆ ಮಕ್ಕಳನ್ನ ಕೊಡ್ಬೋದು ಅಂತ ಹಾಗೆ ಕೊಟ್ಬಿಡೋದ, ಯೋಚಿಸಿ ಕೊಡ್ಬೇಕು. ಒಳ್ಳೆಯವರ ವಿಶ್ವಾಸ ಪಾತ್ರರ ಕೊಡ್ಬೇಕು. ಯಶೋದೆಗೆ ವ್ಯಾಮೋಹ ಆಗೋಯ್ತು. ಬಂದ ಪೂತನಿ ಒಳ್ಳೆಯವಳು ಅನ್ಕೊಂಡ್ಬಿಟ್ಲು ಇವಳು, ಸೀದಾ ಕೊಟ್ಟೇ ಬಿಟ್ಲು. ನಗ್ತಾ ಅವಳ ರೂಪ ವ್ಯಾಮೋಹ ಆಗಿ ಏನ್ ಸುಂದರಿ ಇವಳು ಅಂತ ಕೊಟ್ಟೇ ಬಿಟ್ಲು ಯಶೋದೆ. ಕೃಷ್ಣ ಹೋದ, ಎಂಥ ಅಪಾಯ, ಕೃಷ್ಣನಾಗಿದ್ದ ಅದಕ್ಕೋಸ್ಕರ ಬದುಕೊಂಡ. ವಿಷವನ್ನ ಉಣಿಸ್ತಾ ಇದ್ದಾಳೆ ಕೃಷ್ಣನಿಗೆ, ಎಲ್ಲ ಉಂಡ. ಆಮೇಲೆ ದೊಡ್ಡ ರಾಕ್ಷಸಿ ರೂಪದಲ್ಲಿ ಬಿದ್ಲು ಪೂತನಿ, ಓಡಾಡ್ತಾ ಇತ್ತಂತೆ ಮಗು ಅವಳ ಮೇಲೇನೆ. ಎಲ್ರಿಗೂ ಗಾಬರಿ ಆಯ್ತು. ಆಗ ಶಾಂತಿ ಕರ್ಮ ಎಲ್ಲ ಮಾಡಿಸಿದ್ರಂತೆ ಆ ಕೃಷ್ಣನಿಗೋಸ್ಕರ. ಅಯ್ಯೋ, ಮಗುವಿಗೇನೋ ದೃಷ್ಟಿ ದೋಷ ಆಗ್ಬಿಟ್ಟಿದೆ, ಈ ತರ ದೊಡ್ಡ ಆಪತ್ತು ಬಂದ್ಬಿಡ್ತು ಅಂತ ಹೇಳಿ ಗೋಮಯವನ್ನ ತಗೊಂಡ್ರಂತೆ. ಗೋಮಯ ತಗೊಂಡು ಊರ್ಧ್ವಪುಂಡ ಧಾರಣೆ ಮಾಡಿಸಿದ್ರಂತೆ ಕೃಷ್ಣನಿಗೆ. 12 ಕಡೆ ಊರ್ಧ್ವಪುಂಡ ಧಾರಣೆ, ಗೋಪಿ ಚಂದನದಿಂದ ಅಲ್ಲ, ಗೋಮಯದಿಂದ. ಕೃಷ್ಣನಿಗೆ ಇಷ್ಟ ಹಸು ಅಂದ್ರೆ ಆ ಹಸುವಿನ ಗೋಮಯದಿಂದ ಧಾರಣೆ. ಸ್ನಾನ ಮಾಡಿಸಿದ್ರಂತೆ ಮಗುವಿಗೆ. ಹೇಗೆ, ಯಾವುದನ್ನು ಸ್ನಾನ ಮಾಡಿಸಿದ್ರು? ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ದಾರೆ ಮಗುವಿಗೆ. ಅಷ್ಟೇ ಅಲ್ಲ, ಪ್ರತಿಯೊಂದು ದಿಕ್ಕುಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳನ್ನ, ಈ ಕೃಷ್ಣನ ಅಂಗಾಂಗಗಳನ್ನ ಆ ದೇವರು ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆಯನ್ನು ಕೂಡ ರೋಹಿಣಿ, ಯಶೋದೆ ಎಲ್ಲರೂ ಮಾಡ್ತಾ ಇದ್ದಾರೆ, ಗೋಪಿಕಾಸ್ತ್ರೀಯರು ಕೂಡ. ಅಷ್ಟೇ ಅಲ್ಲ, ದೃಷ್ಟಿ ತೆಗೆದ್ರು. ಹೇಗ್ ದೃಷ್ಟಿ ತೆಗಿತಾರೆ? ಉಪ್ಪನ್ನು ಹಿಡ್ಕೊಂಡು ದೃಷ್ಟಿ ತೆಗೆದ್ರ, ಬೇರೆ ಏನೋ ದೃಷ್ಟಿ ತೆಗೆದ್ರ? ಇಲ್ಲ. ಹೇಗ್ ದೃಷ್ಟಿ ತೆಗಿತಾರೆ ಅಂದ್ರೆ, ಮಕ್ಕಳಿಗೆ ದೃಷ್ಟಿ ದೋಷ ತಾಗ್ಬಾರ್ದು ಅಂತ ಆದ್ರೆ ಹಸುವಿನ ಬಾಲ ತಗೊಂಡು ದೃಷ್ಟಿ ತೆಗಿಬೇಕಂತೆ. ಅದು ಕರುವಿನ ಬಾಲ ಅಂದ್ರೆ ಇನ್ನೂ ಶ್ರೇಷ್ಠ. ಅಂತೂ ಹಸುವಿನ ಬಾಲ ಆಗ್ಲಿ ಕರುವಿನ ಬಾಲ ಆಗ್ಲಿ ಅದನ್ನು ತಗೊಂಡು ಮಕ್ಕಳಿಗೆ ದೃಷ್ಟಿಯನ್ನ ತೆಗಿಬೇಕು. ಇದು ದೊಡ್ಡವ್ರಿಗೂ ಮಾಡ್ಬೋದು. ಅಂತೂ ತಾಯಂದ್ರು ತಮ್ಮ ಮಕ್ಕಳನ್ನ ಸುಮ್ಮನೆ ಹಾಗೆ ಕೊಟ್ಬಿಡೋದಲ್ಲ, ಕೊಟ್ರೆ ಏನೇನಾಗತ್ತೆ, ಕೃಷ್ಣನೇ ಅದನ್ನೆಲ್ಲ ತೋರಿಸಿದಾನೆ. ಇನ್ನು ಶಕಟಾಸುರ ಪ್ರಸಂಗದಲ್ಲೂ ಅಷ್ಟೇ, ಅಲ್ಲೂ ಬಂಡಿ ಕೆಳಗಡೆ ಮಲಗಿಸ್ ಹೋಗ್ಬಿಟ್ಟಿದ್ದಾಳೆ. ಎಲ್ಲೆಲ್ಲೋ ಮಲಗಿಸ್ ಹೋಗ್ಬಿಡೋದ ಮಗುವನ್ನ, ನಿದ್ದೆ ಮಾಡಿದೆ, ಸ್ವಲ್ಪ ನನ್ನ ಕೆಲಸ ಬೇರೆ ಇದೆ, ಫಂಕ್ಷನ್ಗೆ ಹೋಗ್ಬಿಡ್ತೀನಿ ಅಂತ ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಫಂಕ್ಷನ್ ಅಲ್ಲಿ ಮಕ್ಕಳು ತಪ್ಪಿಸ್ಕೊಳ್ಳೋದಾಗ್ಬಿಡತ್ತೆ. ಯಾವಾಗಲೂ ಕೈಯನ್ನು ಹಿಡ್ಕೊಂಡಿರ್ಬೇಕು, ಇಲ್ಲ ತೊಡೆ ಮೇಲೆ ಕೂಡಿಸ್ಕೊಂಡಿರ್ಬೇಕು ಚಿಕ್ಕ ಮಕ್ಕಳನ್ನ. ಇನ್ನೊಬ್ರು ಕೈಯಲ್ಲಿ ಕೊಟ್ರೆ ಕಷ್ಟ.
ಎಲ್ಲೋ ಆ ಚೇರ್ ಪಕ್ಕ ಅಲ್ಲಿ ಇಲ್ಲಿ ಪಕ್ಕ ಮಲಗಿಸೋಗ್ಬಿಟ್ರೆ ಏನೇನಾಗುತ್ತೋ ಗೊತ್ತಿಲ್ಲ. ಅದರಿಂದ ಹುಷಾರಾಗಿ ಬಂಡಿ ಕೆಳಗಡೆ ಕೃಷ್ಣನನ್ನ ಮಲಗಿಸಿದಾಗ ಏನೇನೋ ಆಯ್ತು. ಕೃಷ್ಣ ಏನ್ ಮಾಡ್ದ, ಸುಮ್ನಿರ್ಲಿಲ್ಲ, ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟ ಅಸುರನನ್ನ, ಸರಿ ಹೋಯ್ತು. ಆದ್ರೆ ಸಾಮಾನ್ಯವಾದ ಮಕ್ಕಳ ಕಥೆ ಏನು ಅಂದ್ರೆ, ಸದಾ ತಾಯಿಗೆ ಒಂದು ಪ್ರಜ್ಞೆ ಇರಬೇಕು. ತನ್ನ ಮಗು ಅದನ್ನ ಬೆಳೆಸ್ಬೇಕಾದ್ರೆ ತುಂಬಾ ಎಚ್ಚರದಲ್ಲಿ ತಾನಿರ್ಬೇಕು. ಕೇವಲ ಗರ್ಭದಿಂದ ಹೊರಗೆ ಹಾಕ್ಬಿಟ್ರೆ ಸಾಕು, ಮುಗಿದೋಯ್ತು ತನ್ನ ಕರ್ತವ್ಯ ಅಂತಿಲ್ಲ. ಗರ್ಭದ ಒಳಗಡೆ ಇದ್ದಾಗ ಮಗು ಹೊರಗೆ ಬರ್ಲಿ ಅಂತ ಎಷ್ಟು ಆಗ ಉಪಚಾರ ಮಾಡ್ಕೊಂಡು, ಎಷ್ಟು ಅದಕ್ಕೆ ಫೆಸಿಲಿಟಿ ಮಾಡ್ಕೊಂತಾರೆ. ಇಷ್ಟೆಲ್ಲ ಮಾಡ್ಕೊಂಡು ತನ್ನ ಮಗುವನ್ನ ಪೋಷಣೆ ಮಾಡ್ತಾಳೆ ತಾಯಿ. ಗರ್ಭದಿಂದ ಹೊರಗೆ ಬಂದು ಸ್ವಲ್ಪ ಬೆಳೆದಾಗ ಎಲ್ಲೆಲ್ಲೋ ಮಲಗಿಸ್ ಹೋಗ್ಬಿಟ್ರೆ ಸದಾ ಇರ್ಬೇಕು. ಅದೇನಂದ್ರೆ ಅತಿಯಾದ್ರೆ ಅಯ್ಯೋ ಸಾಕು ಸಾಕು ಅನ್ಸೋದಿಕ್ ಶುರುವಾಗುತ್ತೆ. ಹಾಗಾಗ್ಬಾರ್ದು ಅಂತ ಈ ನಿಟ್ಟಿನಲ್ಲಿ ಶಕಟಾಸುರ ಪ್ರಸಂಗ ಆಗ್ಬಹುದು. ಮತ್ತೆ ಬಹಿರ್ನಿಷ್ಕ್ರಮಣೋತ್ಸವ ಅಂತ ಒಂದು 3 ತಿಂಗಳು ಬಂದಾಗ ಕರ್ಕೊಂಡು ಹೋಗೋದು, ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಮಗುವಿಗೆ ದರ್ಶನ ಮಾಡಿಸೋದು ಅಂತ. ಇದೆಲ್ಲವನ್ನು ಕ್ರಮವಾಗಿ ಯಾವ ಯಾವ ಕಾಲದಲ್ಲಿ ಏನೇನು ಸಂಸ್ಕಾರ ಆಗ್ಬೇಕು ಅದನ್ನೆಲ್ಲ ಮಾಡ್ಬೇಕು. ಇನ್ನು ಎಲ್ಲೋ ಅಡುಗೆ ಮನೆ ಕೆಲಸ ಅಂತ ಮಗು ಭಾರ ಆಯ್ತು ಅಂತ ಯಶೋದೆ ಕೆಳಗಿಟ್ಟು ಓಡ್ ಹೋಗ್ತಾಳೆ. ಅಷ್ಟೊತ್ತಿಗೆ ಎಡವಟ್ಟಾಯ್ತು. ಏನು, ಜೋರಾಗಿ ಮಗು ಕೂಕೊಳ್ಳಿಕ್ ಶುರು ಮಾಡ್ತು. ಕೂಕೊಳ್ಳಿಕ್ ಶುರು ಮಾಡೋದಿರ್ಲಿ, ಅದು ಯಾಕೆ ಕೂಕೊಳ್ತು ಅಂತ ಯಶೋದೆ ವಾಪಸ್ಸು ಬರ್ತಾಳೆ. ಅಷ್ಟೊತ್ತಿಗೆ ಮಗು ಏನ್ ಮಾಡ್ತು, ಮಗುವಿಗೆ ಬೇಗ ಆಹಾರವನ್ನು ಕೊಡದೇ ಇದ್ರೆ ಆ ಮಗು ಏನ್ ಮಾಡುತ್ತೆ, ಚೇಷ್ಟೆಯನ್ನು ಮಾಡುತ್ತೆ. ಸೀದಾ ಕೃಷ್ಣ ಹೋದ, ಅಲ್ಲಿ ಮಡಿಕೆಯಲ್ಲಿತ್ತು, ಹೊಡೆದು ಬಂದೇ ಬಿಟ್ಟ. ಆಗ ತಾಯಿಗೆ ಕೋಪ ಬಂತು. ಮಗುವನ್ನು 1 ನಿಮಿಷ ಬಿಟ್ರೆ ಮನೆಯಲ್ಲೆಲ್ಲ ಹಾಳು ಮಾಡ್ಬಿಡ್ತಾನೆ ಅಂತ. ಸರಿ, ಹಾಳು ಮಾಡ್ಬಿಡಿದ್ದಾನೆ ಅದೇನರ್ಥ, ಹೋಗಿ ಆ ಬೆಣ್ಣೆ ಮೊಸರು ಅದನ್ನೆಲ್ಲ ಕೆಳಗೆಲ್ಲ ಮನೆಯೆಲ್ಲ ಮಾಡ್ಬಿಡಿದ್ದಾನೆ. ಅಂದ್ರೆ ಮಗುವಿನ ಬಗ್ಗೆ ಎಷ್ಟು ಎಚ್ಚರ ಇರಬೇಕು, ಏನ್ ಮಾಡುತ್ತೋ ಅಂತ ಸದಾ ಅದ್ರ ಬಗ್ಗೆ ಒಂದು ದೃಷ್ಟಿ ಇರಲೇಬೇಕು. ಯಾವಾಗಲೂ ಕೊಂಕಳಲ್ಲೇ ಇರಬೇಕಾಗತ್ತೆ ಕೆಲವು ಸಲ ಮಕ್ಕಳು, ಅಥವಾ ಇನ್ನೊಬ್ರು ದೃಷ್ಟಿಯಲ್ಲಿ ಆ ಮಗುವನ್ನ ಇಟ್ಟು ನಂತರ ನಮ್ಮ ಕೆಲಸಕ್ಕೆ ನಾವು ಹೋಗ್ಬೇಕಾಗತ್ತೆ. ಈ ತರ ಯಶೋದೆ ತಾನು ಯಾವಾಗ ಬಂದು ಕೃಷ್ಣನನ್ನು ನೋಡ್ತಾಳೆ ಆಗ ಎಲ್ಲ ಚೇಷ್ಟೆಯನ್ನ ಮಗು ಮಾಡಿದೆ. ನಮ್ಮ ಮನೇಲೂ ಮಕ್ಕಳೆಲ್ಲ ಚೇಷ್ಟೆಯನ್ನ ಮಾಡ್ತಾರೆ, ತಕ್ಷಣ ಹೋಗಿ ಚೆನ್ನಾಗಿ ಹೊಡೆದು ಬಿಡೋದ. ಕೆಲವ್ರಿಗೊಂದು ಹವ್ಯಾಸ ಇರುತ್ತೆ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಒಂದು ಹೊಡಿತಾರೆ ಏನಾಗತ್ತೋ ಅಂತ ಅಕ್ಕಪಕ್ಕದವ್ರಿಗೆ ಹೆದರಿಕೆ ಆಗುತ್ತೆ. ಏನು ಇಷ್ಟೊಂದು ಹೊಡಿತಾರೆ ಅಂತ, ಅಷ್ಟೊಂದು ಹೊಡೆಯೋ ಅಗತ್ಯ ಇದೆಯಾ? ಯಶೋದೆ ಹೊಡಿಲಿಕ್ಕೆ ಹೋಗ್ಲಿಲ್ಲ, ಕೃಷ್ಣನ್ನ ಗದರಿಸ್ತಾಳಂತೆ. ಗದರಿಸಿದ್ರೆ ಮಕ್ಕಳು ಹೆದರ್ಕೊಬೇಕು, ಆ ರೀತಿ ಗದರಿಸ್ಬೇಕು. ಸರಿ, ಯಶೋದೆಯು ಕೂಡ ಗದರಿಸಿದಾಳೆ. ಇವನೋ ಭಾರಿ ನಾಟಕ ಮಾಡ್ತಾ ಇದ್ದಾನೆ, ಮಗು ನಾಟಕ ಚೆನ್ನಾಗಿ ಮಾಡುತ್ತೆ, ಅದು ಕೃಷ್ಣ ಕೇಳ್ಬೇಕಾ? ಅವನು ಕಪಟ ನಾಟಕ ಸೂತ್ರಧಾರಿ ಅಂತ ಚೆನ್ನಾಗಿ ನಾಟಕ ಮಾಡ್ತಾನೆ. ಅವನೆಲ್ಲ ತುಟಿನ ಅಲ್ಲಾಡಿಸ್ತಾ ಇದ್ದಾನಂತೆ, ಅಳುತ್ತಾ ಇದ್ದಾನಂತೆ, ಏನೋ ತಾನು ತಪ್ಪೇ ಮಾಡಿಲ್ಲ ಅನ್ನೋ ತರ ತಾಯಿ ಹತ್ರ ಬಂದಂತೆ. ಬಂದ ಕೂಡಲೇ ಮತ್ತೆ ಅಷ್ಟು ಗದರಿಸಿದ ಯಶೋದೆ ಸುಮ್ಮನಾಗಿ ಬಿಡ್ತಾಳಂತೆ, ಏನು ಮಾತಾಡ್ಲಿಕ್ಕೆ ಹೋಗಲ್ಲ, ಮುದ್ದಾಡ್ತಾಳಂತೆ. ಮತ್ತೆ ಆ ಮಗು ಸಂತೋಷವಾಗಿ ಸುಮ್ಮನೆ ಆಯ್ತು. ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಬೇಕಾದ್ರೆ ಕೆಲವು ಸಲ ಗದರಿಸಲು ಬೇಕಾಗತ್ತೆ, ಆದ್ರೆ ಆತರ ಹೊಡಿಲಿಕ್ಕೆ ಹೋಗ್ಬಾರ್ದಂತೆ. ಹೊಡೆಯದೆ ಅದನ್ನ ತಿದ್ದೋ ಕ್ರಮ ಏನಿದೆಯಲ್ಲ, ಆ ತಿದ್ದೋದನ್ನ ಹಾಗೆ ಈ ಯಶೋದೆಯ ಮುಖಾಂತರ ನಾವು ತಿಳ್ಕೊಳ್ಬೇಕು. ಹೀಗೆ ಇದೊಂದು ಸಂದರ್ಭ. ಇನ್ನು ಆಮೇಲೆ ಕಟ್ಟಾಕೋದನ್ನು ಮಾಡ್ಬೇಕಂತೆ. ಬಸ್ಗೆ ಹೊಡಿಸೋದನ್ನ ಮಾಡ್ತಾರೆ ಕೆಲವರು, ಒಳ್ಳೆಯದು, ಬಸ್ಗೆ ಹೊಡಿಸಿದ್ರೆ ಏನ್ ತಪ್ಪಿಲ್ಲ. ಕೆಲವು ಕಟ್ ಹಾಕ್ತಾರೆ, ಇನ್ಮೇಲೆ ಇದನ್ನ ಕಲಿಬೇಕು ಅಂತ. ಕೃಷ್ಣನನ್ನು ಕಟ್ ಹಾಕ್ಲಿಕ್ಕೆ ಹೋದ್ರೆ ಅದೇ ಕೃಷ್ಣ ಎಲ್ಲಿ, ತಾನೇ ಕೊನೆಗೆ ತನ್ನ ತಾಯಿಯ ಆ ಬೆವರು ಅದೆಲ್ಲ ನೋಡಿ ಸುಸ್ತಾಗ್ಬಿಟ್ಟು ತಾನೇ ಕಟ್ಟಿಸ್ಕೊಂಡ್ಬಿಟ್ಟ ಅಷ್ಟೇ. ಅಂತೂ ಮಕ್ಕಳನ್ನ ಪೋಷಣೆ ಮಾಡ್ಬೇಕಾದ್ರೆ ಹೊಡಿಲಿಕ್ಕೆ ಹೋಗ್ಬಾರ್ದು, ಗದರಿಸಿ ಏನಾದ್ರೂ ಮಾಡಿ ತಮ್ಮ ಹತೋಟಿಲಿ ಇಟ್ಕೊಂಡು ಮತ್ತೆ ಮುದ್ದಾಡಿ ಆ ಮಗುವಿಗೆ ಯಾವುದೇ ಒಂದು ದ್ವೇಷ ಬರದೇ ಇರೋ ಹಾಗೆ. ಕೆಲವು ಸಲ ಚಿಕ್ಕ ವಯಸ್ಸಿನಿಂದ ಹೊಡೆದು ಮಕ್ಕಳು ಹತ್ರಕ್ಕೆ ಬರಲ್ಲ, ಯಾಕಂದ್ರೆ ಹೊಡಿತಾರೆ ಅಂತ ಮನಸ್ಸಿಗೆ ಮೂಡ್ಬಿಟ್ಟಿರುತ್ತೆ ಆ ಛಾಯೆ. ಅದು ಮೂಡಿದ ಮೇಲೆ ಎಂದಿಗೂ ಅಪ್ಪನ ಹತ್ರನೋ ತಾಯಿ ಹತ್ರನೋ ಹೋಗೋದೇ ಇಲ್ಲ. ಅದಕ್ಕೆ ಗದರಿಸಿ ಸ್ವಲ್ಪ ಹೆದರಿಕೆ ಇಟ್ಕೊಂಡಿರ್ಬೇಕು. ಹಾಗಂತ ಯಾವಾಗಲೂ ಗದರಿಸ್ತಾ ಇದ್ರೆ ಮಕ್ಕಳಿಗೂ ಕೂಡ ಒಂಥರ ಅಸಹ್ಯ ಭಾವ ಮೂಡ್ಬಿಡತ್ತೆ. ಅದರಿಂದ ತಂದೆ ತಾಯಿಗಳು ಇಬ್ರು ಪೋಷಣೆ ಮಾಡ್ಬೇಕಾದ್ರೆ ತಮ್ಮ ಮಕ್ಕಳನ್ನ ಬಹಳ ಎಚ್ಚರದಿಂದ ನೋಡ್ಕೊಳ್ತಾ ಇರ್ಬೇಕು. ಇನ್ನು ಬೆಳೆದ ಮಗನ ಮೇಲೆ ಅವನ ಮೇಲೂ ಅಷ್ಟೇ ಪ್ರೀತಿಯನ್ನು ತೋರಿಸ್ಬೇಕು. ನಾವೆಲ್ಲ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿ ಕೇಳ್ತೀವಿ, ಅಲ್ಲೆಲ್ಲ ವರ್ಣಿಸ್ತಾ ಶ್ರೀನಿವಾಸ ತಾನು ಪದ್ಮಾವತಿಯ ಮೇಲೆ ವ್ಯಾಮೋಹಿತನಾಗಿರ್ತಾನೆ, ವಾಪಸ್ ಬಂದು ಮಲ್ಕೊಂಡ್ ಬಿಡ್ತಾನೆ ಬೇಜಾರಲ್ಲಿ. ಬಕುಳಾದೇವಿ ಬಂದು ತಾನು ಉಪಚಾರದ ಮಾತುಗಳನ್ನ ಆಡ್ತಾಳೆ. ವಯಸ್ಸಿಗೆ ಬಂದ ಮಗನನ್ನಾಗಲಿ, ವಯಸ್ಸಿಗೆ ಬಂದ ಮಗಳನ್ನಾಗಲಿ, ಅಥವಾ ಇನ್ನು ಚಿಕ್ಕ ವಯಸ್ಸಿನವರಾಗ್ಲಿ, ಮಗನಾಗ್ಲಿ ಅಥವಾ ಮಗಳಾಗ್ಲಿ, ಇಬ್ಬರ ಮೇಲೂ ಕೂಡ ಸಮಾನವಾಗಿ ಪ್ರೀತಿಯನ್ನು ತೋರಿಸ್ತಾ ಆ ಮನಸ್ಸಿನಲ್ಲಿ ಏನಿದೆ ಮಗುವಿನ ಮನಸ್ಸಿನಲ್ಲಿ ಅದನ್ನ ಹೊರಗೆ ತೆಗಿಬೇಕು. ಹಾಗೆ ಗದರಿಸಿ ಬೈದು ಮಾಡಿ ಹೊಡೆದು ಬಡದು ಇದೆಲ್ಲ ಮಾಡೋದು ಸರಿಯಲ್ಲ. ಎಲ್ಲ ಕಥೆಗಳಲ್ಲಿ ನಾವೇನ್ ಗಮನಿಸ್ತೀವಿ, ಮಗುವನ್ನ ಅಥವಾ ವಯಸ್ಸಿಗೆ ಬಂದ ಮಗನನ್ನ ಯಾವ ರೀತಿ ಮಾತಾಡಿಸಿ ಅವನ ಬಾಯಿಯಿಂದ ಹೊರಗೆ ತರಿಸ್ಬೇಕು. ಆ ಕಡೆ ಪದ್ಮಾವತಿಯ ತಾಯಿಯು ಕೂಡ ಮಾಡಿದ್ಲು, ಎಷ್ಟು ಚೆನ್ನಾಗಿ ಪದ್ಮಾವತಿಯ ಮನಸ್ಸಿನಲ್ಲಿ ಏನಿತ್ತು ಅದನ್ನ ಹೊರಗೆ
ತರಿಸಿದ್ಲು. ಅಪ್ಪನ್ ಕಂಡ್ರೆ ಭಯ ಪದ್ಮಾವತಿಗೆ. ಅದಕ್ಕೆ ತಂದೆ ಸಾಮಾನ್ಯವಾಗಿ ಮಕ್ಕಳಿಗೆ ಒಂಥರ ಶತ್ರು ತರ ಇರ್ತಾರೆ. ಯಾಕೆ ಗದರಿಸ್ಕೊಂಡು ಭಯ ಇಟ್ಕೊಂಡಿರ್ತಾರೆ. ಅದರಿಂದ ತಂದೆ ಹತ್ರ ಹೆಣ್ಣು ಮಗು ಹೋಗ್ಲಿಕ್ಕೆ ಹೆದರ್ತಾ ಇರ್ತಾಳೆ. ಈ ಕಡೆ ಬಕುಳಾದೇವಿ ಹತ್ರ ಶ್ರೀನಿವಾಸನ್ಗೋ ತಂದೆ ತಾಯಿ ಇಲ್ಲ, ಇವಳು ಸೇವಕಿಯಾಗಿ ಬಂದಿರ್ತಾಳೆ. ತಂದೆ ತಾಯಿ ಇಲ್ಲದೆ ಇರೋ ಅನಾಥನಾದ ಶ್ರೀನಿವಾಸನನ್ನ ಹೇಗೆ ಬಕುಳಾದೇವಿ ಸಮಾಧಾನ ಮಾಡಿದ್ಲು ಅನ್ನೋದರ ವಿವರಣೆಯನ್ನು ನಾವು ಈ ಶ್ರೀನಿವಾಸ ಕಲ್ಯಾಣ ಪ್ರಸಂಗದಲ್ಲಿ ಸುಂದರವಾಗಿ ಮೂಡಿದ್ದನ್ನ ಗಮನಿಸಬಹುದು. ಹೀಗೆ ಯಾವುದೇ ವಯಸ್ಸಿನಲ್ಲಿರೋ ಮಕ್ಕಳು ಎಂದಿಗೂ ಮಕ್ಕಳೇ ತಂದೆ ತಾಯಿಗಳಿಗೆ. ಅವರನ್ನ ಪೋಷಣೆ ಮಾಡ್ಬೇಕಾದ್ರೆ ಸದಾ ನೀವು ಈ ಎಲ್ಲ ಕೃಷ್ಣನ ಚಿಂತನೆಯನ್ನ ಮಾಡಿ. ಕೃಷ್ಣನ ಚಿಂತನೆ ಅಂದ್ರೆ ಶ್ರೀನಿವಾಸ ದೇವರ ಚಿಂತನೆ, ಕೃಷ್ಣನ ಚಿಂತನೆ, ಮತ್ತೆ ಕುಂತಿದೇವಿಯ ಚಿಂತನೆ. ಪ್ರತಿಯೊಬ್ಬ ತಾಯಂದ್ರು ಕೂಡ ತಮ್ಮ ಮಕ್ಕಳನ್ನ ಆಯಾಯ ವಯಸ್ಸಿಗೆ ಬಂದವ್ರನ್ನ ಹೇಗೆ ನೋಡ್ಕೊಂಡ್ರು. ಊಟಕ್ಕೆ ಕೂತಾಗ ಈ ಪಾಂಡವರ ಚರಿತ್ರೆ ನೆನಪಿಸ್ಕೊಡಿ. ಕುಂತಿ ಏನ್ ಮಾಡ್ತಾ ಇದ್ಲು ಆ ಘಟನೆ ನೆನಪಿಸ್ಕೊಡಿ. ಅಂದ್ರೆ ಒಂದೊಂದು ಸಂದರ್ಭಕ್ಕೂ ಕೂಡ ನೀವು ಒಂದೊಂದು ಕೆಲಸ ಮಾಡ್ಬೇಕಾದ್ರೂ ಕೃಷ್ಣನ ಚರಿತ್ರೆ ನೆನಪಿಸ್ಕೊಡೋದು. ಅಷ್ಟ್ಯಾಕೆ, ಮಧ್ವಾಚಾರ್ಯರ ಪೂರಾಶ್ರಮದ ತಾಯಿ ಅವರು ವಾಸುದೇವಾಚಾರ್ಯರಾಗಿದ್ದಾಗ ಮಧ್ವಾಚಾರ್ಯರು ಅವರನ್ನ ಪೋಷಣೆ ಮಾಡ್ಬೇಕು. ಚಿಕ್ಕ ಮಗು ವಾಸುದೇವಾಚಾರ್ಯರು ಪೋಷಣೆ ಮಾಡ್ಬೇಕಾದ್ರೆ ಸ್ತನ್ಯಪಾನದ ಅವಸ್ಥೆ, ಮಗುವಿಗೆ ಪೋಷಣೆ ಮಾಡ್ಬೇಕು. ಮಗುವನ್ನ ಮಲಗಿಸಿ ಅಕ್ಕನ ಹತ್ರ ಬಿಟ್ಟು ಹೋಗಿದ್ದಾರೆ. ಈ ವಾಸುದೇವಾಚಾರ್ಯರು ತಮ್ಮ ಅಕ್ಕ ಕಲ್ಯಾಣಿ ದೇವಿಯ ಬಳಿ ಇದ್ದಾರೆ. ಆ ಕಡೆ ತಾಯಿ ಹೋಗಿದ್ದಾಳೆ ಏನೋ ಬೇರೆ ಕೆಲಸಕ್ಕೆ ಅಂತ. ಅವಳಿಗೆ ಮಗುವಿಗೆ ಸ್ವಲ್ಪನೂ ಕೂಡ ತಾಪ ಆಗ್ಬಾರ್ದು, ಅಂದ್ರೆ ಹೀಟ್ ಆಗ್ಬಾರ್ದು ಅಂತ, ಮಗು ತಾನು ತಂಪಾಗೆ ಇರಬೇಕು ಅಂತ ಈ ಹಾಲನ್ನ ಬಿಸಿ ಮಾಡು ಕೊಡ್ತಾ ಇರ್ಲಿಲ್ವಂತೆ. ಹಾಲನ್ನ ಹಾಗೆ ಕೊಡ್ತಾ ಇದ್ರು ಅಂತ ಕೇಳ್ತೀವಿ. ಆದ್ರೆ ಈ ಅಕ್ಕ ಏನ್ ಮಾಡಿದ್ಲು, ಮಗು ಜೋರಾಗಿ ಅಳ್ಳಿಕ್ ಶುರು ಮಾಡ್ತು. ಇವಳು ನೋಡಿದ್ಲು ಯಾಕೋ ಅಮ್ಮ ಬರ್ತಾ ಇಲ್ಲ, ತಮ್ಮನಿಗೆ ಹುರುಳಿ ಕಾಳನ್ನ ಕೊಟ್ಬಿಡ್ತಾಳೆ. ಮಗು ಚೆನ್ನಾಗಿ ತಿಂದು ತೃಪ್ತಿಯಾಗಿ ಮಲ್ಕೊಂಡ್ಬಿಡುತ್ತೆ. ಆ ಕಡೆ ತಾಯಿ ಓಡೋಡ್ ಬರ್ತಾಳೆ. ಓಡೋಡ್ ಬಂದು ಹೆದರಿಕೆ ಆಗೋಯ್ತು. ಏನ್ ಮಾಡಿದ್ಯಾ ನೀನು, ಮಗು ಸುಮ್ಮನಾಗ್ಬಿಡ್ತಲ್ಲ, ಅಳ್ತಾ ಇತ್ತಲ್ಲ ಅಂತ. ಏನಿಲ್ಲ ಇದನ್ನ ಕೊಟ್ಟೆ ಅಂತ. ಅಯ್ಯೋ ನಾನು ಹಾಲನ್ನು ಬಿಸಿ ಮಾಡು ಕೊಡ್ತಾ ಇರ್ಲಿಲ್ಲ, ಯಾಕೆ ಮಗುಗ್ ತಾಪ ಆಗ್ಬಾರ್ದು ಅಂತ, ತಾಪಮಾನ ಜಾಸ್ತಿ ಆಗ್ಬಿಡತ್ತೆ ದೇಹಕ್ಕೆ ಅಂತ. ಅಂಥದ್ರಲ್ಲಿ ಇಂಥ ಹುರುಳಿ ಕಾಳನ್ನ, ಅದು ಬೇರೆ ಪ್ರಾಣಿಗಳು ತಿನ್ನುವಂಥದ್ದನ್ನ, ಅವುಗಳು ಅದನ್ನ ಜೀರ್ಣಿಸ್ಕೊಳ್ಬಹುದು. ಈ ಚಿಕ್ಕ ಮಗು ಆ ಹುರುಳಿ ಕಾಳನ್ನ ಸ್ವೀಕಾರ ಮಾಡಿ ಅದು ಜೀರ್ಣಿಸ್ಕೊಳ್ಲಿಕ್ಕೆ ಸಾಧ್ಯನಾ, ಯಾಕೆ ಹೀಗೆ ಮಾಡಿದೆ ಅಂತ ಬೈದ್ರಂತೆ. ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಯಾರ ಹತ್ರ ಬಿಟ್ಟು ಹೋದ್ರೂ ಕಷ್ಟ ಅಂತ ಆಗ್ಬಿಡುತ್ತೆ. ಯಾಕೆಂದ್ರೆ ತಾಯಿಯ ಕರ್ತವ್ಯ, ತಂದೆಯ ಕರ್ತವ್ಯ, ತಮ್ಮ ಮಕ್ಕಳನ್ನು ತಾವೇ ನೋಡ್ಕೊಳ್ಳೋದು ಉಚಿತ. ಆದ್ರಿಂದಲೇ ಎಲ್ಲೆಲ್ಲೋ ಮಕ್ಕಳನ್ನು ಬೆಳೆಸೋದು ಚಿಕ್ಕ ಮಗುವಿನಿಂದ ಅದು ತುಂಬಾ ತಪ್ಪಾಗತ್ತೆ. ತಾವೇ ನೋಡ್ಕೊಳ್ಳೋದು ತುಂಬಾ ಶ್ರೇಷ್ಠ. ಯಾಕೆಂದ್ರೆ ಎಲ್ರಿಗೂ ತಮ್ಮ ಮಗು ಅಂದ್ರೆ ಅಭಿಮಾನ ಇರುತ್ತೆ, ಬೇರೆಯವ್ರ ಮಗು ಅಂದ್ರೆ 10 ಮಗು ನೋಡ್ಕೊಳ್ತಾ ಇರ್ತಾರೆ, ಅದ್ರಲ್ಲಿ ನಿಮ್ಮ ಮಗು ಒಂದಷ್ಟೇ. ಅದರಿಂದ ಸರಿಯಾಗಿ ನೋಡ್ಕೊಳ್ತಾ ಇರಬೇಕು ಅಂತಿಲ್ಲ. ನಾವೇ ನಮ್ಮ ಮಕ್ಕಳನ್ನ ಸರಿ ನೋಡ್ಕೊಳ್ತಾ ಇಲ್ಲ, ಇನ್ನೊಂದ್ ಕಡೆ ಬಿಟ್ಟಿದೀವಿ ಅಂದ್ರೆ ಅವ್ರು ಯಾಕೆ ಅದನ್ನ ನೋಡ್ಕೊಳ್ತಾರೆ? ಅವ್ರಿಗೇನ್ ತಮ್ಮ ಮಗು ಅಂತ ಅಭಿಮಾನ ಇರುತ್ತ? ಏನೋ ಮುಂದ್ ಬಂದಾಗ ಅಭಿಮಾನ ತರ ತೋರಿಸ್ತಾರೆ, ಮಾಡ್ತಾರೆ. ಎಲ್ರೂ ತಪ್ಪು ಹಾಗೆ ಕೆಟ್ಟವರಾಗಿರ್ತಾರೆ ಅಂತಲ್ಲ, ಆದರೆ ಆದಷ್ಟು ತಮ್ಮ ಮಕ್ಕಳನ್ನ ತಾವೇ ಪೋಷಣೆ ಮಾಡಬೇಕು. ಪೋಷಣೆ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಘಟನೆ ನೆನಪಾಗ್ತಾ ಇರಬೇಕು. ಆದ್ರಿಂದಲೇ ಬಾಲ್ಯಕಾಲದಲ್ಲಿ ಹಾಲನ್ನ ಕುಡಿಸ್ಬೇಕಾದ್ರೆ ಯಶೋದೆಯನ್ನ ನೆನಪಿಸ್ಕೊಡಿ. ತಂದೆಯಾದವ್ರು ಏನ್ ಮಾಡ್ಬೇಕು, ಮಕ್ಕಳನ್ನ ನೋಡ್ಬೇಕಾದ್ರೆ ನಂದಗೋಪ, ವಸುದೇವ ಇವನ್ನೆಲ್ಲ ಚಿಂತನೆ ಮಾಡಿ. ಯಾಕೆ ನಂದಗೋಪ ಮಗು ಹುಟ್ಟಿದ ಕೂಡಲೇ 10,000 ಗೋದಾನ ಮಾಡ್ತೀನಿ ಮಗುವಿಗೋಸ್ಕರ ಅಂತ ಮಾಡ್ತಾನೆ. ಅನೇಕ ಶಾಂತಿಕರ್ಮ, ಪುಣ್ಯವಾಚನ, ನವಗ್ರಹ ಹೋಮ ಎಲ್ಲವನ್ನೂ ಮಾಡಿಸ್ತಾನೆ. ತನ್ನ ಮಗುವಿಗೆ ಶ್ರೇಯಸ್ಸಾಗ್ಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲಿ ತಂದೆ ತಾಯಿ ಅಷ್ಟು ಪಾತ್ರವನ್ನ ವಹಿಸಿರ್ತಾರೆ. ಅದು ಇನ್ನೂ ಕೂಡ ಈ ಭಗವಂತನ ಚರಿತ್ರೆಗಳನ್ನ ಕೇಳ್ತಾ ಕೇಳ್ತಾ ಇನ್ನು ಜಾಸ್ತಿ ಆಗ್ಬೇಕು. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ. ಮಗು ಅಪರಾಧ ಮಾಡುತ್ತೆ ನಿಜ, 10 ವರ್ಷದವನು ಮಾಡ್ತಾನೆ, 20 ವರ್ಷ, 40 ವರ್ಷ, 60, 70 ವರ್ಷಕ್ಕೆ ಬಂದವರು ತಪ್ಪು ಮಾಡ್ತಾರೆ. ಆದ್ರೆ ತಂದೆ ತಾಯಿಗಳು ಎಂದೂ ಕೂಡ ಮಕ್ಕಳಿಗೆ ಶಾಪವನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಆ ಒಂದು ಶಾಪ ಇದೆಯಲ್ಲ, ಅದು ಕುಲಕ್ಕೆ ಮತ್ತೆ ಕಷ್ಟ ಕೊಡುತ್ತೆ. ನೀವು ಇವತ್ತಿನ ದಿವಸ ಏನೋ ಒಂದು ಸಣ್ಣ ತಪ್ಪು ಅಥವಾ ದೊಡ್ಡ ತಪ್ಪೆ ಅಂತ ಇಟ್ಕೊಳ್ಳಿ, ನೀವು ಮನಸಾರಿ ಶಾಪ ಕೊಟ್ರಿ ಅಂತ ಇಟ್ಕೊಳ್ಳಿ, ಆ ಮಗು ನಾಳೆ ದಿವಸ ಎಷ್ಟು ಅನುಭವಿಸತ್ತೆ. ಅದು ಬರೀ ಅದು ಮಾತ್ರ ಅನುಭವಿಸೋದಲ್ಲ, ಅದರ ಮಗು, ಅವನ ಮೊಮ್ಮಗ ಅನುಭವಿಸ್ತಾನೆ, ಅವನ ಮರಿ ಮೊಮ್ಮಗ ಅನುಭವಿಸ್ತಾನೆ. ಹಾಗಾಗಿ ಆ ರೀತಿ ಅನುಭವಿಸೋದ್ರಿಂದಲೇ ಅವರೆಲ್ಲ ಮತ್ತೆ ಶ್ರಾದ್ದ ಕರ್ಮ ಸರಿ ಮಾಡಿಲ್ಲ, ನಿಮ್ಮ ಪಿತೃಗಳಿಗೆ ತೃಪ್ತಿ ಆಗಿಲ್ಲ ಅನ್ನೋ ಮಾತುಗಳನ್ನು ಕೇಳ್ತಾರೆ. ಅದೆಲ್ಲ ಬೇಡ. ಯಾಕೆಂದ್ರೆ ಮಕ್ಕಳಿಗೆ ದೊಡ್ಡ ಶಾಪ ಅಂದ್ರೆ ಗುರು ಶಾಪ ಅಲ್ಲ, ದೇವರ ಶಾಪ ಅಲ್ಲ. ಒಬ್ಬೊಬ್ರು ಪರಿಹಾರ ಮಾಡ್ಬಿಡ್ತಾರಂತೆ. ಈ ತಂದೆ ತಾಯಿ ಶಾಪ ಇದೆ ನೋಡಿ, ಅದು ತುಂಬಾ ಕಷ್ಟ. ಎಂದೆಂದಿಗೂ ಕೂಡ ತಂದೆ ತಾಯಿಗಳು ಎಚ್ಚರದಿಂದ ಇರಬೇಕು. ಅಷ್ಟೇ ಅಲ್ಲ, ಇವ್ರಿಗೆ ದುಃಖ ಆಗದ್ ನಾಳೆ ದಿವಸ. ನನ್ನ ಮಗುವಿಗೆ ಕೆಟ್ಟದ್ದನ್ನು ನಾನೇ ಬಯಸಿದೆ, ಮುಂದೆ ಆ ಕೆಟ್ಟದ್ದನ್ನು ನೋಡ್ತಾ ಇರ್ಬೇಕಾದ್ರೆ ಅಯ್ಯೋ ಛೇ ನಾನು ಯಾಕೆ ಹೀಗೆ ಮಾಡಿದೆ ಅಂತ, ಇದೆಲ್ಲ ಯಾಕೆ ಬೇಕು? ಮೊದಲೇ ಯೋಚನೆ ಮಾಡಿ. ಎಂದೆಂದಿಗೂ ಕೂಡ ಮಕ್ಕಳು ಎಷ್ಟೇ ತಪ್ಪನ್ನು ಮಾಡಲಿ
ದಾರಿ ತೋರಿಸಿ ಹೊರತು ಮನಸ್ಸಾರೆ ಇವನು ಹಾಳಾಗೋಗ್ಲಿ ಅಂತ ಮಾತ್ರ ಶಾಪ ಕೊಡಬೇಡಿ. ಅದು ಕೊಟ್ರೆ ತುಂಬಾ ಅವರಿಗೆ ಅನಿಷ್ಟ ಆಗತ್ತೆ. ಶಾಸ್ತ್ರಗಳು ಹೇಳುತ್ತೆ, ತಂದೆ ತಾಯಿಗಳು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಮಕ್ಕಳಿಗೂ ಕೂಡ ಆದೇಶ ಮಾಡುತ್ತೆ. ನಿಜ, ಮಕ್ಕಳು ಕೂಡ ತಾವು ಎಚ್ಚರದಿಂದ ಇರಬೇಕು. ನಾವು ನಮ್ಮ ತಂದೆ ತಾಯಿಗೆ ದ್ರೋಹ ಮಾಡಬಾರ್ದು, ತಂದೆ ತಾಯಿ ಮಾತನ್ನು ಕೇಳಬೇಕು, ಎಲ್ಲ ಸರಿ. ಈಗ ಮಕ್ಕಳೆಲ್ಲ ಒಂದೊಂದು ರೀತಿ ಅಪರಾಧ. ಚಿಕ್ಕ ವಯಸ್ಸಿನಲ್ಲಿ ಒಂದು ಅಪರಾಧ, ಕದೀತಾರೆ, ಬೈತಾರೆ, ತಂದೆ ತಾಯಿಗಳನ್ನ ಬೈತಾರೆ. ವಯಸ್ಸಿಗೆ ಬಂದಾಗ ನೀನೇ ನನಗೆ ಉಪದೇಶ ಕೊಡೋದು ಅಂತ ಬೈತಾರೆ. ತಂದೆ ತಾಯಿಗಳು ತುಂಬಾ ಪೇಷನ್ಸ್ ಇಂದ ಇರಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಅವರಿಂದ ಕೆಟ್ಟ ಮಾತು ಬರಬಾರ್ದಷ್ಟೇ, ಬಂದ್ರೆ ಅದು ನಡೆದು ಹೋಗ್ಬಿಡತ್ತೆ. ಯಾಕಂದ್ರೆ ಅಷ್ಟು ಶಕ್ತಿ ತಂದೆ ತಾಯಿಗಳಿಗಿರತ್ತೆ. ಆದ್ರಿಂದ ಎಂದೆಂದಿಗೂ ತಂದೆ ತಾಯಿಗಳಾದವರು ಮಕ್ಕಳಿಗೆ ಎಂದಿಗೂ ಶಾಪಾದಿಗಳನ್ನು ಮಾತ್ರ ದಯವಿಟ್ಟು ಕೊಡಬೇಡಿ ಅಂತ ತಿಳಿಸ್ತಾ, ಉದಾಹರಣೆಗೆ ಕೆಲವರೆಲ್ಲ ಶಾಪ ಕೊಡ್ತಾರೆ ತಂದೆ ತಾಯಿ. ಏನಂತ? ನೀನು ಉದ್ಧಾರ ಆಗೋದು ಬೇಡ, ನೀನು ಹಾಳಾಗೋಗು, ನಿನ್ ಜೀವನದಲ್ಲಿ ನೀನು ಏಳಿಗೆನೆ ಪಡೆಯಲ್ಲ, ಹಾಗೆ ಹೀಗೆ ಅಂತ. ಯಾವುದೋ ಒಂದು ಸಂದರ್ಭ ಆಗಿರತ್ತೆ. ತಮ್ಮ ಮಗನೇ ತಾನೆ, ತಮ್ಮ ಮಗಳೇ ತಾನೆ. ಹಾಗಾಗಿ ಅಪರಾಧವನ್ನ ಮಾಡಿದ್ರು, ಯಾಕೆ ಹೀಗೆ ಮಾಡಿದಿ ಅಂತ ಬೇಕಾದ್ರೆ ಬೈರಿ, ಆದ್ರೆ ಶಾಪ ಕೊಡಬೇಡಿ. ಶಾಪಕ್ಕೂ ಬೈಯೋದಕ್ಕೂ ತಿದ್ದೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸಗಳಿದೆ. ಆ ಶಾಪ ಅನ್ನೋದು ಮಾತ್ರ ಎಂದಿಗೂ ಕೂಡ ಹಾಳಾಗಿ ಹೋಗು ಅಂತ. ಇನ್ನು ನೀವು ಆಶೀರ್ವಾದ ಮಾಡ್ಬೇಕು, ಚಿರಂಜೀವಿ ಆಗು, ಒಳ್ಳೇದನ್ ಕಾಣು, ನಿಂಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಕೋಪದಿಂದ ಬೇಕಾದ್ರೆ ಬೈರಿ. ಬೈಬೇಕಾದ್ರೆ ಬೈಯೋ ತರ ಅನ್ಸತ್ತೆ, ಆದ್ರೆ ಮಾತ್ರ ಹೇಗ್ ಬರಿದೆ, ಒಳ್ಳೆ 100 ವರ್ಷ ಆಯುಷ್ಯ ಪಡ್ಕೊಂಡು ಹಾಗೆ ಇರು ಅಂತ ಹೀಗ್ ಬೇಕಾದ್ರೆ ಬೈರಿ ಹೊರತು ನೀನ್ ಸಾಯಿ, ನೀನ್ ಬದುಕೋದ್ ಬೇಡ, ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟ ಮಾತುಗಳನ್ನ ಎಂದಿಗೂ ಆಡಬೇಡಿ. ಶಾಪ ಅಂದ್ರೆ ಏನೋ ನೀರನ್ನು ತಗೊಂಡು ಅಭಿಮಂತ್ರಣೆ ಮಾಡ್ಕೊಡೋದು ಶಾಪ ಅಲ್ಲ. ಕೆಟ್ಟ ಮಾತು ಅದೇ ಶಾಪ. ಹಾಗೆ ಕೆಟ್ಟ ಮಾತನ್ನು ಮಾತ್ರ ಎಂದಿಗೂ ನಿಮ್ಮ ಮಕ್ಕಳಿಗೆ ಆಡಬೇಡಿ. ಸದಾ ಕೋಪ ಬಂದ್ರೂ ಆಶೀರ್ವಾದದ ಮಾತೇ ಆಡಿ ಅಷ್ಟೇ, ಅದು ವರನೇ ಆಗ್ಬಿಡತ್ತೆ ಅವ್ರಿಗೆ. ಆದ್ರಿಂದ ಎಂದೆಂದಿಗೂ ತಂದೆ ತಾಯಿಗಳು ಚಿಕ್ಕ ಮಗುವಿನಲ್ಲಿ ಯಾವ ನೀವು ಪ್ರೀತಿಯನ್ನ ತೋರಿಸಿದ್ರೋ, ದೊಡ್ಡ ಮಗನ ಆದ್ಮೇಲೂ ಅಂಥ ಪ್ರೀತಿಯ ನೀವು ತೋರಿಸ್ತೀರಿ, ತೋರಿಸಲ್ಲ ಅಂತ ಇಲ್ವೇ ಇಲ್ಲ. ಯಾವುದೇ ತಂದೆ ತಾಯಿ ಹಾಗೆ ಇರ್ತಾರೆ. ಒಂದು ಮಾತು ಕೂಡ ಇದೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ ಅಂತ ಒಂದು ಮಾತಿದೆ. ಕುಪುತ್ರ, ಕೆಟ್ಟ ಮಗ ಹುಟ್ಟಬಹುದು, ಕೆಟ್ಟ ತಾಯಿ ಮಾತ್ರ ಎಂದಿಗೂ ಹುಟ್ಟಲ್ಲ ಅಂತ ಒಂದು ಮಾತು ಕೂಡ ಇದೆ. ಆದ್ರೆ ಕೆಟ್ಟತನ ಎಂದಿಗೋ ಶಾಪ ಕೊಟ್ಟ ಕೆಟ್ಟವಳು ಅಂತ ಅನಿಸ್ಬಿಡುತ್ತೆ ಬೇರೆಯವ್ರು ನೋಡಿದ್ರೆ. ಆದ್ರೆ ಎಂದಿಗೂ ಕೂಡ ಹಾಗೆ ತಾಯಿ ಆಗ್ಲಿ ತಂದೆ ಆಗ್ಲಿ ಎಂದಿಗೂ ಕೂಡ ತಮ್ಮ ಆ ಮಾತೃತ್ವ ಪಿತೃತ್ವ ಎರಡನ್ನೂ ಹಾಗೆ ರಕ್ಷಣೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಒಳ್ಳೇದನ್ನೇ ಸದಾ ಬಯಸಿ. ಹಾಗಂತ ಬೇರೆಯವ್ರ ಮಕ್ಕಳು ಹಾಳಾಗ್ಲಿ ಅಂತಾನು ಯೋಚಿಸ್ಬೇಡಿ, ಅದು ದೊಡ್ಡ ತಪ್ಪೆ. ಬೇರೆಯವ್ರ ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಎಲ್ಲ ಮಕ್ಕಳೇ, ಎಲ್ಲರೂ ತಿದ್ಕೊಳ್ಳಿ, ಸರ್ವೇ ಭವಂತು ಸುಖಿನಃ ಅಂತ ಯೋಚಿಸುವಂತೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂತಹ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ತಂದೆ ತಾಯಿರು ಕೂಡ ತಮ್ಮ ಮಕ್ಕಳ ಮೇಲೆ ವಿಶೇಷವಾಗಿ ಪ್ರೀತಿಯನ್ನಿಟ್ಟು ಅಭಿವೃದ್ಧಿಯನ್ನ ಹಾಗೆ ಮುಂದುವರಿಸ್ತಾ ಮಾಡ್ತಾ ಎಂದಿಗೂ ಶಾಪವನ್ನ ಕೊಡದೇ ಇರಿ ಅಂತ ಜ್ಞಾಪಿಸ್ತಾ, ಈ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಹರಿವಾಯು ಗುರುಗಳ ಅನುಗ್ರಹವನ್ನ ವಿಶೇಷವಾಗಿ ಬಯಸ್ತಾ, ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.